Hello friends, welcome to our YouTube channel Kannada Tantramsha. This is Vamshi Krishna. Friends, life in nature series ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಪಾರ್ಟ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಪಾರ್ಟ್ ನಲ್ಲಿ ನಾವು ಈ ಗೇಮ್ ಬಗ್ಗೆ ನೋಡಿದ್ವಿ, ಹೇಗೆ ಡೌನ್ಲೋಡ್ ಮಾಡಬೇಕು, ಹೇಗೆ ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಆದ್ರೆ ಈ ವಿಡಿಯೋನಲ್ಲಿ ಸ್ವಲ್ಪ ಬೇಸಿಕ್ ಆಪರೇಷನ್ಸ್ ನೋಡೋ ಪ್ರಯತ್ನ ಮಾಡೋಣ. ನಾನು ಗೇಮ್ ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ ಅಂಡ್ ಇವಾಗ ನೋಡೋಣ. ಸೊ ಫ್ರೆಂಡ್ಸ್, ಗೇಮ್ ಓಪನ್ ಮಾಡಿದ್ದಾಗ ನೀವು ನ್ಯಾವಿಗೇಟ್ ಆಗ್ಬೇಕಂದ್ರೆ ಅಪ್ ಅಂಡ್ ಡೌನ್ ಆರೋ ಕೀಸ್ ಅಂಡ್ ಆರ್ ಹೋಮ್ ಕೀ ಪ್ರೆಸ್ ಮಾಡಿದ್ರೆ ಟಾಪ್ ಆಫ್ ದಿ ಆಪ್ಷನ್ ಗೆ ಬರುತ್ತೆ. ಎಂಡ್ ಕೀ ಪ್ರೆಸ್ ಮಾಡಿದ್ರೆ ಎಂಡ್ ಆಫ್ ದಿ ಆಪ್ಷನ್ ಗೆ ಬರುತ್ತೆ. ಅಪ್ ಆರೋ ಪ್ರೆಸ್ ಮಾಡಿದ್ರೆ ಒಂದೊಂದು ಆಪ್ಷನ್ ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಒಂದೊಂದು ಪ್ರೆಸ್ ಮಾಡಿದ್ರೆ ಆ ಆಪ್ಷನ್ ಆಕ್ಟಿವೇಟ್ ಆಗತ್ತೆ ಅನ್ನೋದು. ಸೊ ಹೀಗೆ ನಾವು ಮೆನ್ಯೂನಲ್ಲಿ ಆಪರೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಆಪ್ಷನ್ ಲಾಗಿನ್ ವಿತ್ ವಂಶಿ, ಇದು ಕ್ಲಿಕ್ ಮಾಡಿದ್ರೆ ನಮ್ಗೆ ಗೇಮ್ ಓಪನ್ ಆಗುತ್ತೆ, ಮೈನ್ ಗೇಮ್ ಅನ್ನೋದು. ಅದೇ ಕೆಳಗೆ ನೋಡಿದ್ರೆ ಲಾಗಿನ್ ಆಪ್ಷನ್ಸ್, ಇದರಲ್ಲೇ ನಾವು ಅಕೌಂಟ್ ಹ್ಯಾಕ್ ಕ್ರಿಯೇಟ್ ಮಾಡಬೇಕು ಅಂತ ನೋಡಿದ್ವು. ಅಂಡ್ ಇನ್ನ ನೀವು ಪಾಸ್ವರ್ಡ್ ಮರ್ತೋದ್ರೇನು ಇಲ್ಲ ಬೇರೆ ಅಕೌಂಟ್ಗೆ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಶನ್ ಏನಾದ್ರೇನು ಇಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಕೋಬಹುದು, ಪಡ್ಕೋಬಹುದು. ಸೊ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡೋಣ. Dear listener, welcome to the Life and Nature message of the day. Dear player, how about a new adventure? Quests consisting of 5 parts await you soon. We will not write an instruction file during the first few days. ಸೊ ಫ್ರೆಂಡ್ಸ್, ಫಸ್ಟ್ ನಾವು ಲಾಗಿನ್ ಆಗಿದ ತಕ್ಷಣ ಏನ್ ಬರುತ್ತೆ ಅಂದ್ರೆ ಮೆಸೇಜ್ ಆಫ್ ದ ಡೇ. ಏನ್ ಈ ಮೆಸೇಜ್ ಆಫ್ ದ ಡೇ ಅಂದ್ರೆ ಡೆವಲಪರ್ಸ್ ಅವ್ರ ಮಾಹಿತಿಯನ್ನು ತಿಳಿಸಕ್ಕೆ ಆವಾಗ ಈ ಮೆಸೇಜ್ ಆಫ್ ದ ಡೇ ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅನ್ನೋದು. ಸೊ ನಾವು ಲಾಗಿನ್ ಆಗಿದ ತಕ್ಷಣ ಇದು ಅನೌನ್ಸ್ ಮಾಡ್ತಾನೆ ಇರುತ್ತೆ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ಗೇಮ್ ಬಗ್ಗೆ ನೋಡೋ ಆದ್ರೆ ಇನ್ನೊಂದ್ಸತಿ ತುಂಬಾ ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲ ಡಿಸ್ಟ್ರಾಯ್ ಆಗೋಗಿರುತ್ತೆ. ಪ್ಲಾನೆಟ್ಸು ಅಂಡ್ ಎಲ್ಲ ಆಗೋದ್ಮೇಲೆ ನಮಗೆ ಸ್ವಲ್ಪ ರಿಸೋರ್ಸಸ್ ಮಾತ್ರನೇ ಇರುತ್ತೆ. ಆ ರಿಸೋರ್ಸಸ್ನ ಪಡ್ಕೊಂಡು ನಾವು ಹೇಗೆ ಸರ್ವೈವ್ ಆಗ್ತೀವಿ ಅಂತ ಈ ಗೇಮ್ ಅನ್ಮಾತು. ಸೊ ಇದ್ರಲ್ಲಿ ನಾವು ಅನಿಮಲ್ಸ್ನ ಹಂಟ್ ಮಾಡಬೇಕು ಅಂಡ್ ಅದನ್ನು ನೀಟಾಗಿ ಕುಕ್ ಮಾಡಿ ನಮ್ಮ ಹಂಗರ್ನ ತೀರಿಸ್ಕೋಬೇಕಾಗತ್ತೆ. ಸೊ ಇದಕ್ಕೆ ಫ್ರೂಟ್ಸೂ ಇರುತ್ತೆ, ಫ್ರೂಟ್ಸ್ ಕಲೆಕ್ಟ್ ಮಾಡಿ ಫ್ರೂಟ್ಸು ತಿನ್ಬೋದು. ಅಂಡ್ ಬಾಯಾಣಿಕೆ ಆಗತ್ತೆ, ವಾಟರ್ ಕುಡಿಬೇಕು. ಅಂಡ್ ಹಂಟಿಂಗ್ ಇರುತ್ತೆ, ಹಂಟ್ ಮಾಡಬೇಕು. ಅಂಡ್ ಇನ್ನೂ ತುಂಬ ಇರುತ್ತೆ. ಸೊ ಅವೆಲ್ಲ ನಿಧಾನಕ್ಕೆ ನೋಡೋ ಪ್ರಯತ್ನ ಮಾಡೋಣ. ಆದರೆ ಫ್ರೆಂಡ್ಸ್, ಮೊದಲನೇದಾಗಿ ನಾವು ಕೀಬೋರ್ಡ್ ಶಾರ್ಟ್ ಕಟ್ಸ್ನ ನೋಡೋ ಪ್ರಯತ್ನ ಮಾಡೋಣ. ಒಂದೊಂದು ಕೀಗೆ ಒಂದೊಂದು ಶಾರ್ಟ್ ಕಟ್ ಅಸೈನ್ ಮಾಡಿರ್ತಾರೆ. ಮೊದಲನೇದಾಗಿ ನಾವು A to Z ನೋಡೋಣ. ಸೊ ಫಸ್ಟು ಲೆಟರ್ ಎ ಪ್ರೆಸ್ ಮಾಡಿದ್ರೆ ನಮ್ಮ ಸುತ್ತಮುತ್ತ ಯಾವ್ಯಾವ ಅನಿಮಲ್ಸ್ ಇರುತ್ತೋ ಅವೆಲ್ಲ ಹೇಳತ್ತನ್ಮತ್ತು. ಇವಾಗ ಎ ಪ್ರೆಸ್ ಮಾಡ್ತೀನಿ. ನೋಡಿ, ದೇ ಆರ್ ನೋ ಅನಿಮಲ್ಸ್ ವರ್ತ್ ನೋಟಿಂಗ್ ಅರೌಂಡ್ ಯು ಅಂದ್ರೆ ನಮ್ಮ ಸುತ್ತಮುತ್ತ ಯಾವ ಅನಿಮಲ್ಸು ಇಲ್ಲ. ಸೊ ಯಾವ್ದನ್ನ ಅನಿಮಲ್ಸ್ ಇದ್ರೆ ಹೇಳುತ್ತೆ, ಅದು ಎಷ್ಟು ದೂರ ಇದೆ ಅಂತಾನು ಹೇಳುತ್ತೆ. ನೆಕ್ಸ್ಟ್ ಬಿ ಪ್ರೆಸ್ ಮಾಡಿದ್ರೆ ನಾವು ಯಾವ ಲೊಕೇಶನ್ ಅಲ್ಲಿ ಇದ್ದೀವಿ ಅಂತ ಹೇಳುತ್ತೆ. ಸೊ ನೋಡಿ, ನೀವು ಗೇಮ್ ಸ್ಟಾರ್ಟ್ ಮಾಡಿದ್ರೇನು ಕರೆಕ್ಟ್ ಆಗಿ ಇಲ್ಲೇ ಇರ್ತೀರ. ಏನಕ್ಕಂದ್ರೆ ಇದು ಇಲ್ಲೇ ಇರತ್ತೆ, ಯಾವ್ದಿನ ಸದರ್ನ್ ಹಿಲ್ ಅಂತ. ಇದು ನಿಯರ್ ದ ಸದರ್ನ್ ಹಿಲ್ ಅಂದ್ರೆ ಇನ್ನ ಸದರ್ನ್ ಹಿಲ್ ಅಂತಲ್ಲ, ನಿಯರ್ ಅಂದ್ರೆ ಸದರ್ನ್ ಹಿಲ್ ಹತ್ರ ಇದ್ದೀವಿ, ನೀವು ಇಲ್ಲೇ ಇರ್ತೀರಿ. ಓಕೆ, ನೆಕ್ಸ್ಟ್ ಸಿ ಪ್ರೆಸ್ ಮಾಡಿದ್ರೆ ನಾವು ಯಾವ್ದನ್ನ ಕ್ಲೋಸ್ ಆದ್ರೇನು ಇಲ್ಲ ಯಾವ್ದನ್ನ ಹಾಕೊಂಡಿದ್ರೆ ಹೇಳತ್ತೆ. ಡಿಫಾಲ್ಟ್ ಆಗಾದ್ರೆ ನಿಮ್ಗೆ ಯು ಆರ್ ವೇರಿಂಗ್ ಅಬ್ಸಲ್ಯೂಟ್ಲಿ ನಥಿಂಗ್ ಅಂತ ಹೇಳುತ್ತೆ. ಬಟ್ ನಾನು ಒಂದ್ಸತಿ ಶೀಲ್ಡ್ ಹಾಕಿದ್ದೆ, ಸೊ ಅದಕ್ಕೆ ಅದು ಹಂಗೆ ಹೇಳ್ತಾ ಇದೆ. ಓಕೆ, ಕಂಟ್ರೋಲ್ ಶಿಫ್ಟ್ ಸಿ ಪ್ರೆಸ್ ಮಾಡಿದ್ರೆ ನಮ್ಮ ಬೇಕಾಗಿದ್ದ ಕ್ಲಾತ್ಸ್ ನ ರಿಮೂವ್ ಮಾಡ್ಬೋದು. ಬೇಕಾದ್ರೆ ನೋಡಿ, ಇವಾಗ ನಾನು ಪ್ರೆಸ್ ಮಾಡ್ತೀನಿ. ನೋಡಿ, ಶೀಲ್ಡ್ ಒಂದೇ ಹಾಕಿದ್ದೀವಿ ನಾವು. ಸೊ ನಾವೇನು ಕ್ಲೋದಿಂಗ್ ಹಾಕಿಲ್ಲ, ರಿಮೂವಬಲ್ ಅಲ್ಲ ಅದು. ಶೀಲ್ಡ್ ಅನ್ನೋದು ರಿಮೂವಬಲ್ ಅಲ್ಲ, ಅದು ಬೇರೆ ತರ ರಿಮೂವ್ ಮಾಡ್ಬೋದು. ಅದು ಮತ್ತೆ ನೋಡೋಣ. ಸೊ ಓಕೆ, ನೆಕ್ಸ್ಟ್ ಡಿ ಶಾರ್ಟ್ ಕಟ್ ಏನಿಲ್ಲ. ನೆಕ್ಸ್ಟ್ ಲೆಟರ್ ಇ ಪ್ರೆಸ್ ಮಾಡಿದ್ರೆ ಎನರ್ಜಿ ನೋಡಿ. ಸೊ ಎನರ್ಜಿ ನಮಗೆ 0 to 1000 ಅಂತ ಇರುತ್ತೆ ಫ್ರೀ ಅಕೌಂಟ್ಸ್ಗೆ. ಪೇಡ್ ಅಕೌಂಟ್ಸೂ ಇರುತ್ತೆ ಫ್ರೆಂಡ್ಸ್, ಪ್ರೀಮಿಯಂ ಅಕೌಂಟ್ಸ್. ಅದನ್ನ ಬಗ್ಗೆ ನಾನು ಮತ್ತೆ ಡಿಸ್ಕಸ್ ಮಾಡ್ತೀನಿ. ಬಟ್ ಫ್ರೀ ಅಕೌಂಟ್ಸ್ ಬಗ್ಗೆನೇ ನೋಡೋಣ. ಏನಕ್ಕಂದ್ರೆ ನೀವೆಲ್ಲರೂ ಫ್ರೀ ಅಕೌಂಟ್ಸ್ ಇಂದಾನೆ ಡಿಫಾಲ್ಟ್ ಆಗಿ ಸ್ಟಾರ್ಟ್ ಮಾಡಿರ್ತೀರ ಅದರಿಂದ. ಸೊ ನಮಗೆ ಎನರ್ಜಿ ಯಾಕೆ ಯೂಸ್ ಆಗ್ತೀವಿ ಅಂದ್ರೆ ನಾವು ಎಲ್ಲನ್ನ ವಾಕ್ ಮಾಡ್ಬೇಕಂದ್ರೇನು ಇಲ್ಲಾಂದ್ರೆ ಎಲ್ಲನ್ನ ಹೋಗ್ಬೇಕಂದ್ರೂ ಎನರ್ಜಿನ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಎನರ್ಜಿ ಕಡಿಮೆ ಆಗೋಕೋದ್ದಿ ನಮಗೆ ನಡೆಯೋಕ್ಕಾಗಲ್ಲ. ಅಂಡ್ ಎನರ್ಜಿ ಕಡಿಮೆ ಆದ್ರೆ ಏನ್ ಮಾಡಬೇಕು, ಒಂದ್ ಕಡೆ ಎಲ್ಲನ ಕೂತ್ಕೊಂಡ್ರೆ ನಿಧಾನಕ್ಕೆ ಸ್ಲೋ ಆಗಿ ಎನರ್ಜಿ ಬೆಳೆಯುತ್ತೆ.
ಇಲ್ಲ ನಾವು ನಿದ್ದೆ ಮಾಡಿದರೆ ಎನರ್ಜಿ ಬೇಗ ಫುಲ್ಲು ಬೆಳೆಯುತ್ತೆ. ಆ ನಿದ್ದೆ ಆಗ ಮಾಡೋದನ್ನು ಮತ್ತೆ ನೋಡೋಣ. ಸೊ ಎನರ್ಜಿ ಹಿಂಗೆ ಅನ್ಮಾತು. ಸೊ ಎಂದು ಎನರ್ಜಿ ಝೀರೋಗೆ ತರಬಾರ್ದು. ನೀವು 200 ಇದ್ದಾಗೆ ಎಲ್ಲ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಸಾಕು. 100 ಎಲ್ಲ ತರೋದು ಬೇಡ. 150 ಇನ್ನ ಜಾಸ್ತಿ ಅಂದರೆ 200 ಸಾಕು. 200 ಕೆಳಗೆ ಎನರ್ಜಿ ಬರ್ದಿರ ಇದ್ರೆ ಸಾಕು. ಓಕೆ, ನೆಕ್ಸ್ಟ್ ಎಫ್. It's still too dark to tell. ಎಫ್ ಏನಕ್ಕೆ ಯೂಸ್ ಆಗತ್ತೆ ಅಂದರೆ ಸನ್ರೈಸ್ ಅಂಡ್ ಸನ್ಸೆಟ್ಟು. ಮುಂಚೆ ಕಾಲದಲ್ಲಿ ಟೈಮ್ ಎಲ್ಲ ಹಾಗೆ ನೋಡ್ತಾ ಇರೋರಲ್ಲ, ಇವಾಗ ಕೂಡ ಡೆವಲಪರ್ಸು ಹಾಗೆ ಇಟ್ಟಿದ್ದಾರೆ. ಸೊ ಇಟ್ಸ್ ಟು ಡಾರ್ಕ್ ಟು ಟೆಲ್ ಅಂದರೆ ಇನ್ನು ರಾತ್ರಿಯೇ ಇದೆ. ಆದರೆ ಇದನ್ನು ನಾವು ಅಷ್ಟೇನು ಯೂಸ್ ಮಾಡಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಜಿ ಒಂದು ಕ್ಯಾಮ್ರಾ. ಅಂದರೆ ಇದನ್ನು ಜಸ್ಟ್ ಪ್ರೆಸ್ ಮಾಡಬಾರ್ದು. ಇದನ್ನು ಹೋಲ್ಡ್ ಮಾಡಿ ನಾವು ವಾಕ್ ಮಾಡೋ ಕೀಸ್ ಪ್ರೆಸ್ ಮಾಡ್ತಾ ಇದ್ರೆ ನಮ್ಮ ಸುತ್ತಮುತ್ತ ಏನಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಕ್ಯಾರೆಕ್ಟರ್ ಮೂವ್ ಆಗಲ್ಲ, ಆದರೆ ನಮ್ಮ ಸುತ್ತು ಇದ್ದರೆ ಗೊತ್ತಾಗತ್ತೆ ಅನ್ಮತ್ತು. ಹಾಗೆ ಅದು ಮತ್ತೆ ನೋಡೋಣ ಕ್ಯಾಮ್ರಾನ ಯೂಸ್ ಮಾಡೋದು. ಹೆಚ್ ಫಾರ್ ಹೆಲ್ತು ನಮಗೆ ಫ್ರೀ ಅಕೌಂಟ್ಸ್ಗೆ 0 to 1000 ಇರುತ್ತೆ. ನಿಮ್ಮ ಹೆಲ್ತ್ 0ಗೆ ಬಿದ್ದೋದ್ರೆ ಕ್ಯಾರೆಕ್ಟರ್ ಡೆಡ್ ಆಗೋಗುತ್ತೆ. ನಿಮ್ಮ ಬ್ಯಾಗಲ್ಲಿರೋ ಐಟಮ್ಸು ಎಲ್ಲ ಕ್ಲೋಸ್ ಆಗೋಗುತ್ತೆ, ಹೊಟ್ಟೋಗುತ್ತೆ. 1000 health. ನೋಡಿ ಇವಾಗ 1000 ಇದೆ ಹೆಲ್ತು. ಅದನ್ನು ಹಂಟಿಂಗ್ ಮಾಡೋ ಕಾಲಕ್ಕೆ ಆವ ಕಾಲಕ್ಕೆ ಹೆಲ್ತ್ ಕಡಿಮೆ ಆಗುತ್ತೆ ಅನ್ಮಾತು. ಓಕೆ, ನೆಕ್ಸ್ಟ್ ಐ ಪ್ರೆಸ್ ಮಾಡಿದರೆ ಬ್ಯಾಗ್ ಓಪನ್ ಆಗುತ್ತೆ ಫ್ರೆಂಡ್ಸ್. You have just opened your bag. Please select what you want to use. ನೋಡಿ, ಮತ್ತೆ ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ನೀವು ಯಾವುದೇ ಮೆನ್ಯೂಸ್ನಲ್ಲಿ ಗುರ್ತಿಟ್ಕೊಳ್ಳಿ, ನ್ಯಾವಿಗೇಟ್ ಆಗೋದು ಅಪ್ ಆ್ಯಂಡ್ ಡೌನ್ ಆ್ಯರೋಸಿಂದ. ಆ್ಯಂಡ್ ಅದನ್ನು ಕ್ಲೋಸ್ ಮಾಡಬೇಕಂದ್ರೆ ಎಸ್ಕೇಪ್ ಪ್ರೆಸ್ ಮಾಡಬೇಕು. ಆಲ್ಫಾಬಿಟ್ಸಿಂದನೂ ನೀವು ನ್ಯಾವಿಗೇಟ್ ಆಗ್ಬೋದು. ಆ್ಯಂಡ್ ಹೋಮ್ ಆ್ಯಂಡ್ ಎಂಡ್ ಕೀಸಿಂದನೂ ನ್ಯಾವಿಗೇಟ್ ಆಗ್ಬೋದು. ಇದು ಈ ಗೇಮ್ನಲ್ಲಿರೋ ಒಂದು ಕಾಮನ್ ಥಿಂಗ್. ಯಾವುದೇ ಮೆನ್ಯೂಸ್ ಅಲ್ಲಾದ್ರೂ ಹೋಮ್ ಕೀ ಪ್ರೆಸ್ ಮಾಡಿದ್ರೆ ಟಾಪ್ ಆಫ್ ದ ಆಪ್ಷನ್ಗೆ ಹೋಗ್ತೀರಿ. ಎಂಡ್ ಕೀ ಪ್ರೆಸ್ ಮಾಡಿದ್ರೆ ಎಂಡ್ ಆಫ್ ದಿ ಆಪ್ಷನ್. ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಆ ಮೆನ್ಯೂ ಕ್ಲೋಸ್ ಆಗುತ್ತೆ. ಆ ಮೆನ್ಯೂಲೇ ಯಾವುದನ್ನ ಆಪ್ಷನ್ನು ಸ್ಟಾರ್ಟಿಂಗ್ ಆಲ್ಫಾಬೆಟ್ ಪ್ರೆಸ್ ಮಾಡಿದರೆ ಆ ಆಲ್ಫಾಬೆಟ್ ಆ ಆಪ್ಷನ್ಸ್ಗೆ ಹೋಗ್ತಾ ಇರುತ್ತೆ ಫೋಕಸ್ಸು. ಅಪ್ ಆ್ಯಂಡ್ ಡೌನ್ ಅರ ಇದ್ದರೆ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಹಾಗೆ ನ್ಯಾವಿಗೇಟ್ ಆಗ್ತಾ ಇರ್ತೀರಿ. ಎಂಟರ್ ಕೀ ಪ್ರೆಸ್ ಮಾಡಿದರೆ ಆ ಆಪ್ಷನ್ ಆಕ್ಟಿವೇಟ್ ಆಗುತ್ತೆ. ಸೊ ಇದು ಯಾವುದೇ ಮೆನ್ಯೂ, ಇನ್ವೆಂಟ್ರಿ ಆಗಲಿ, ಯಾವುದೇ ಸೆಟ್ಟಿಂಗ್ಸ್ ಮೆನ್ಯೂ ಆಗಲಿ ಅಷ್ಟೇ. ಸೊ ನೆಕ್ಸ್ಟ್ ಜೆ ಪ್ರೆಸ್ ಮಾಡಿದರೆ ಏನಿಲ್ಲ. ನೆಕ್ಸ್ಟ್ ಕೆ ಪ್ರೆಸ್ ಮಾಡಿದರೆ ಟ್ರ್ಯಾಕಿಂಗ್ ಅಂತಾರೆ. ಟ್ರ್ಯಾಕಿಂಗ್ ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನಾನು ಸಿಂಪಲ್ ಎಸ್ಕೇಪ್ ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ಬೋದು. ಸೊ ಟ್ರ್ಯಾಕಿಂಗ್ ಅಂದರೆ ಏನಂದರೆ ಫ್ರೆಂಡ್ಸ್, ಕೆ ಪ್ರೆಸ್ ಮಾಡಿದ್ರೆ ಝೋನ್ಸ್. ಇವಾಗ ಮ್ಯಾಪ್ಸ್ ಎಲ್ಲ ಇರುತ್ತೆ ಅನ್ಮತ್ತೆ. ಇವಾಗ ನಾವು ಎಲ್ಲಿರ್ತೀವಿ, ನಿಯರ್ ದ ಸದರ್ನ್ ಹಿಲ್ ಇರ್ತೀವಿ. ಮಿಡಿಲ್ ವ್ಯಾಲಿ ಅಂತ ಒಂದು ಮ್ಯಾಪ್ ಇರುತ್ತೆ. ಮಿಡಿಲ್ ವ್ಯಾಲಿ ಅಂತ ಒಂದು ಪ್ಲೇಸ್, ಅದು ಸೆಂಟ್ರಲ್ ಮೈನ್ ಪ್ಲೇಸ್ ಈ ಗೇಮ್ ಮೊತ್ತ. ಈ ಮ್ಯಾಪ್ ಒಳಗೆ ಅದು ಮೈನ್ ಮ್ಯಾಪ್. ನೀವು ಎಲ್ಲಿಗೆ ಹೋಗ್ಬೇಕಂದ್ರೂ ಇಲ್ಲಿ ಬಂದು ಹೋಗಬೇಕು, ಇದು ಟಚ್ ಆಗುತ್ತೆ ಹಾಗನ್ಮಾತು. ಸೊ ಆ ಮಿಡಿಲ್ ವ್ಯಾಲಿಲಿ ತುಂಬ ಐಟಮ್ಸ್ ಇರುತ್ತೆ, ಅದನ್ನು ಟ್ರ್ಯಾಕ್ ಮಾಡ್ಬೋದು. ಹಾಗೆ ಝೋನ್ಸ್ ಟ್ರ್ಯಾಕ್ ಮಾಡೋಕ್ಕೆ ನಮ್ಮ ಸುತ್ತಮುತ್ತ ಯಾವ್ಯಾವ ಹೊಸ ಮ್ಯಾಪ್ಸ್ ಇದೆ, ಯಾವ ಹೊಸ ಪ್ಲೇಸ್ಗಳಿದೆ ಅಂತ ನೋಡೋಕೆ ಕೆ ಪ್ರೆಸ್ ಮಾಡಿದರೆ ಅದೇ ನಮ್ಮ ಸುತ್ತಮುತ್ತ ಇರೋ ಝೋನ್ಸ್ ಎಲ್ಲ ಡಿಸ್ಪ್ಲೇ ಮಾಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಬೀಪ್ ಸೌಂಡ್ ಬರ್ತಾ ಇರುತ್ತೆ. ಅದು ಎಷ್ಟು ದೂರ ಇದ್ದರೆ ಹಾಗೆ ಬೀಪ್ ಸೌಂಡ್ ಬರುತ್ತೆ ಅನ್ನೋದು. ಸೊ ಅದು ನೆಕ್ಸ್ಟ್ ಎಲ್ಲಿ ಪ್ರೆಸ್ ಮಾಡಿದರೆ ಸೋಷಿಯಲ್ ಅಂತ ನೋಡಿ. ಇಲ್ಲಿನೂ ಸೇಮ್ ಡೌನು ಅಪ್ ಆರೋ ಇಂದ ನ್ಯಾವಿಗೇಟ್ ಆಗ್ತಾ ಇರ್ಬೋದು. ಇಲ್ಲಿ ಎಂಟರ್ ಕೂಡ ಅವಸರ ಇಲ್ಲ ನೋಡಿ. ನೋಡಿ coughing fit, gag in disgust, whistle, cough in disgust, surprised, hit body. ಸೊ ಇವೆಲ್ಲ ಇದಲ್ವಾ, ನೀವು ಡೈರೆಕ್ಟಾಗಿ ಇವೆಲ್ಲ ಯಾಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಸುತ್ತು ಯಾರನ್ನ ಪ್ಲೇಯರ್ಸ್ ಇದ್ದಾರಲ್ಲ ಅವ್ರಿಗೆ ಸಿಗ್ನಲ್ ಮಾಡೋಕ್ಕೆ. ಫ್ರೆಂಡ್ಸ್, ಈ ಮ್ಯಾಪ್ನಲ್ಲಿ ಪ್ಲೇಯರ್ಸು ಎನಿಮೀಸ್ ಅಲ್ಲ, ನಮಗೆ ಪ್ಲೇಯರ್ಸ್ ಎನಿಮೀಸ್ ಅಲ್ಲ, ನಮಗೆಲ್ಲರಿಗೂ ಅನಿಮಲ್ಸ್. ಸೊ ಪ್ಲೇಯರ್ಸ್ ಫ್ರೆಂಡ್ಸೇ. ಯಾವುದನ್ನ ಹೆಲ್ಪ್ ಇದ್ರೂ ಕೇಳ್ಬೋದು, ಕೇಳ್ಬೋದು. ಇವಾಗ ಇದನ್ನು ಆಲ್ಫಾಬೆಟಿಕಲ್ ಆಗಿ ಪ್ರೆಸ್ ಮಾಡ್ತೀನಿ. ವಿಸಿಲು W ಅಲ್ವಾ, ಸೊ ನೀವು ಜಸ್ಟ್ ಎಲ್ ಪ್ರೆಸ್ ಮಾಡಿ W ಪ್ರೆಸ್ ಮಾಡಿದ್ರೆ ವಿಸಿಲ್ ಆಗ್ತಾನೆ ನೋಡಿ. ಹಾಗನ್ಮಾತು. ಸೊ ಇದು ಅಷ್ಟೇ, ಸೇಮ್ ಆಲ್ಫಾಬೆಟಿಕಲ್ ನ್ಯಾವಿಗೇಷನ್ ಅಂತಾರಲ್ಲ ಹಾಗೆ. ನೆಕ್ಸ್ಟ್ ಎಂ ಪ್ರೆಸ್ ಮಾಡಿದ್ರೂ ಒಂದು ಟ್ರ್ಯಾಕಿಂಗ್ಗೆ ಫ್ರೆಂಡ್ಸ್. ಅದು ನಿಮಗೆ ಆಬ್ಜೆಕ್ಟ್ಸ್ ಟ್ರ್ಯಾಕ್ ಮಾಡ್ಬೋದು. ಆಬ್ಜೆಕ್ಟ್ಸ್ ಅಂದರೆ ಏನು, ಗ್ರೌಂಡ್ ಮೇಲೆ ಏನನ್ನ ಬಿದ್ದಿರತ್ತಲ್ವಾ, ಆ ಬಿದ್ದಿರೋ ಐಟಮ್ಸು ಇಲ್ಲ ಟ್ರೀಸು ಇಂಥವೆಲ್ಲ ಟ್ರ್ಯಾಕ್ ಮಾಡ್ಬೋದು ನೋಡಿ ಬೇಕಾದ್ರೆ. ಹೀಗಿರುತ್ತೆ. ಸೊ ಇವಾಗ ಏನು ಇಲ್ಲ, ಕೆಳಗೆ ಏನು ಆಬ್ಜೆಕ್ಟ್ಸ್ ಬಿದ್ದಿಲ್ಲ. ಅದು ನಮಗೆ ಅಂದರೆ ಈ ಆಬ್ಜೆಕ್ಟ್ಸ್ ಎಲ್ಲ ಹೆಂಗೆ ಡಿಸ್ಪ್ಲೇ ಆಗತ್ತೆ ಅಂದರೆ, ನಮ್ಗೆ ಇಷ್ಟು ದೂರದಲ್ಲಿರೋ ಆಬ್ಜೆಕ್ಟ್ಸೇ ಡಿಸ್ಪ್ಲೇ ಆಗುತ್ತೆ. ಎಲ್ಲೆಲ್ಲೋ ಇರೋ ಆಬ್ಜೆಕ್ಟ್ಸ್ ಎಲ್ಲ ನೋಡ್ಸಲ್ಲ. ಮಿನಿಮಮ್ ಇಷ್ಟು ದೂರದಲ್ಲಿರೋ ಆಬ್ಜೆಕ್ಟ್ ಇದ್ರೆ ಡಿಸ್ಪ್ಲೇ ಆಗುತ್ತೆ ಮತ್ತು ಇದು
ನೆಕ್ಸ್ಟ್ ಎನ್ ಪ್ರೆಸ್ ಮಾಡಿದರೆ ಏನಿಲ್ಲ. ಓಕೆ, ನೆಕ್ಸ್ಟ್ ಓ ಪ್ರೆಸ್ ಮಾಡಿದರೆ You are 0% wet and you are 84% dirty. ಓಕೆ ನೋಡಿ, ಇದು ಹೇಳುತ್ತೆ 0% ವೆಟ್ ಅಂದರೆ ಏನು, ನಾವೆಷ್ಟು ವೆಟ್ನೆಸ್ ಇದ್ದೀವಿ ಅಂತ. ಇದು ನಾವೆಲ್ಲ ಓಷನ್ಸ್ನಲ್ಲಿ ಹೋಗ್ತಾ ಇದ್ದೀವಿ ಇಲ್ಲ ನನ್ನ ರಿವರ್ಸ್ನಲ್ಲಿ ಹೋಗ್ತಾ ಇದ್ರೂ ನಮಗೆ ವೆಟ್ನೆಸ್ ಬರುತ್ತಲ್ವಾ. ಸೊ ಅದು ಮತ್ತು ಡಟಿ, ಎಷ್ಟು ಡಟಿ ಇದ್ದೀವಿ. ಡಟಿನೆಸ್ ಹೋಗ್ಬೇಕಂದ್ರೆ ನಾವು ಟವಲ್ನ ಯೂಸ್ ಮಾಡಬೇಕು. ಅದೇ ಹೆಂಗೋ ನೋಡೋಣ. ಆ್ಯಂಡ್ ಅವೆರಡೇ ಅಲ್ಲ, ಇನ್ನು ನಮ್ಮ ಸ್ಟೇಟಸ್ ಎಲ್ಲ ಡಿಸ್ಪ್ಲೇ ಮಾಡುತ್ತೆ. ನಮ್ಗೆ ಯಾವ್ದನ್ನ ಫ್ರ್ಯಾಕ್ಚರ್ಸ್ ಆಗಿದ್ರೆ ಇಂಥದಕ್ಕೆ ಮಾತ್ರ ಹೇಳುತ್ತೆ, ಯಾವ್ದನ್ನ ಫ್ರ್ಯಾಕ್ಚರ್ಸ್ ಇದ್ದರೆ. ಸೊ ಅದು ಮತ್ತೆ ನೋಡೋಣ. ಇನ್ನು ನಮಗೇನು ಫ್ರ್ಯಾಕ್ಚರ್ಸ್ ಆಗಿಲ್ಲ, ನಮಗೆ ಹೆಲ್ತ್ ಎಲ್ಲ ಚೆನ್ನಾಗಿದೆ ಅದರಿಂದ. ಓಕೆ, ನೆಕ್ಸ್ಟ್ ಪಿ ಪ್ರೆಸ್ ಮಾಡಿದರೆ There is no one around. ನಮ್ಮ ಸುತ್ತಮುತ್ತ ಯಾರನ್ನ ಪ್ಲೇಯರ್ಸ್ ಇದ್ದರೆ ಹೇಳುತ್ತೆ, ಅವ್ರನ್ನ ಹೆಲ್ಪ್ ಕೇಳ್ಬೋದು ನಾವು. ಇವಾಗ ಯಾರು ಇಲ್ಲ ಆದ್ರಿಂದ ದೇರ್ ಇಸ್ ನೋ ಒನ್ ಅರೌಂಡ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕ್ಯೂ ಪ್ರೆಸ್ ಮಾಡಿದರೆ ಏನಿಲ್ಲ. ನೆಕ್ಸ್ಟ್ ಆರ್ ಪ್ರೆಸ್ ಮಾಡಿದರೆ, ಆರ್ ಅನ್ನೋದೊಂದು ಟಾಗಲು. ನೀವು ಫಸ್ಟ್ ಟೈಮ್ ಪ್ರೆಸ್ ಮಾಡಿದರೆ ಸ್ಟ್ಯಾಂಡ್ ನೋಡಿ. ಇವಾಗ ಆರ್ ಪ್ರೆಸ್ ಮಾಡಿದ್ರೆ ಸಿಟ್ ಅಂದರೆ ಕೂತ್ಕೊಂಡಿದ್ದಾನೆ. ಮತ್ತೆ ಆರ್ ಪ್ರೆಸ್ ಮಾಡ್ತೀನಿ, ಸ್ಟ್ಯಾಂಡ್ ಅಂದರೆ ನೀವು ನಿಂತ್ಕೊಂಡಿದ್ದಾಗ ಆರ್ ಪ್ರೆಸ್ ಮಾಡಿದ್ರೆ ಕೂತ್ಕೊಂತಾನೆ, ಕೂತ್ಕೊಂಡಿದ್ದಾಗ ಆರ್ ಪ್ರೆಸ್ ಮಾಡಿದ್ರೆ ನಿಂತ್ಕೊಂತಾನೆ ಮತ್ತು. ಸೊ ಇವಾಗ ನೋಡಿ ಮತ್ತೆ ಕೂತ್ಕೊಂಡಿದ್ದಾನೆ. ಈ ಸೌಂಡ್ಸ್ ಅನ್ನೋದು. ಆ್ಯಂಡ್ ಇನ್ನೊಂದು ಈ ಕೂತ್ಕೊಳ್ಳೋ ಸೌಂಡ್ಸು ಏರಿಯಾ ಬಟ್ಟಿ ಮಾಡ್ತಾ ಇರುತ್ತೆ. ಲೈಕ್ ಕಾಂಕ್ರೀಟ್ ಟೈಲ್ ಮೇಲೆ ಇದ್ರೆ ಒಂಥರ ಸೌಂಡ್ ಮಾಡಿ ಕೂತ್ಕೊತಾನೆ, ಗ್ರಾಸ್ ಮೇಲೆ ಇದ್ರೆ ಒಂಥರ ಸೌಂಡ್ ಮಾಡಿ ಕೂತ್ಕೊತಾನೆ, ಹಾಗನ್ಬಾರ್ದು. ನೆಕ್ಸ್ಟು ಎಸ್ ಪ್ರೆಸ್ ಮಾಡಿದ್ರೆ ಏನಂದರೆ ನಮ್ಗೆ ಎಷ್ಟು ಥರ್ಸ್ಟ್ ಇದೆ ಅಂತ ಹೇಳುತ್ತೆ. ಥರ್ಸ್ಟ್ ಅಂದರೆ ಬಾಯಾಣಿಕೆ, ನಾವು ನೀರು ಕುಡಿಬೇಕು ಅಂತ ಅರ್ಥ. 43 ಥರ್ಸ್ಟ್ ಏನು ಪರವಾಗಿಲ್ಲ. ಇನ್ನು ಈ ಥರ್ಸ್ಟ್ ಹೇಗೆ ನಾವು ಮೆಜರ್ ಮಾಡಬೇಕು ಅಂದರೆ, ನಿಮ್ಮ ಥರ್ಸ್ಟ್ 100 ಮೇಲಿದ್ದರೆ ನೀವು ನೀರು ಕುಡಿಬೋದು. 90-100 ಮೇಲಿದ್ದರೆ. ಅದಕ್ಕೆ ಕೆಳಗೆ ಇದ್ದರೆ ಏನು ಪರವಾಗಿಲ್ಲ, 40, 80, 70 ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೆಕ್ಸ್ಟು ಟಿ ಪ್ರೆಸ್ ಮಾಡಿದರೆ ಎರಡು ಹ್ಯಾಂಡ್ಸ್ನ ಕಂಬೈನ್ ಮಾಡಿ ಸರ್ವರು ರಿಬೂಟ್ ಆಗತ್ತಂತೆ. ಸರಿ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಹೇಳಕ್ಕೆ ರೆಕಾರ್ಡಿಂಗ್ ಆಗ್ತಾ ಇರಲಿ. ಆರ್ ಪ್ರೆಸ್ ಮಾಡಿದ್ರೆ ಎರಡು ಹ್ಯಾಂಡ್ಸ್ನ ಕಂಬೈನ್ ಫಸ್ಟ್ ಇದು ಸರ್ವರ್ ರಿಬೂಟ್ ಆಗಲಿ. ಬೇಗ ಆಗಲಿ ಸರ್ವರ್. Server is reboot. The server is going offline for a restart. The game will reconnect you as soon as the server is back online. So ನೋಡಿ, Reconnecting. Connecting. Logging in as Vamsi. Near this, welcome to the life and nature. Message of the day. Dear player, how about a new adventure? Quests consisting of ಸೇಮು ಆ ಸರ್ವರ್ಸ್ ಅವಾಗ ರಿಬೂಟ್ ಆಗ್ತಾ ಇರುತ್ತೆ. ಅದೊಂದ್ಸತಿ ಬೆಟರೇ ಅಂದ್ಕೊಳ್ಳಿ, ನಿಮ್ಮ ಒಳ್ಳೇದಕ್ಕೆ ಅದು. ಓಕೆ, ಟಿ ಪ್ರೆಸ್ ಮಾಡಿದ್ರೆ ಏನಂದರೆ ಎರಡು ಹ್ಯಾಂಡ್ಸ್ನ ಕಂಬೈನ್ ಮಾಡ್ತಾನೆ ಫ್ರೆಂಡ್ಸ್. ಸೊ ನಮಗೆ ನಾರ್ಮಲಾಗಿ ಎರಡು ಹ್ಯಾಂಡ್ಸ್ ಇರುತ್ತಲ್ಲ, ಎರಡು ಹ್ಯಾಂಡ್ಸ್ನ ಕಂಬೈನ್ ಮಾಡಿದರೆ ಯಾವುದೇ ಇದಕ್ಕೇನು ನಾವು ಕಂಬೈನ್ ಮಾಡ್ಬೋದು. ಇವಾಗಾದರೆ ಎರಡು ಹ್ಯಾಂಡ್ಸ್ ಎಂಟಿ ಹ್ಯಾಂಡ್ಸಿಂದ ಕಂಬೈನ್ ಮಾಡಿದರೆ ಏನಾಗುತ್ತೆ, ಕ್ಲಾಪ್ಸ್. ಇವಾಗ ನೋಡಿ, ಕ್ಲಾಪ್ಸ್ ಅಂತಲೇ ಅಲ್ಲ, ಇವಾಗ ನೀವು ಯಾವುದನ್ನ ಐಟಮ್ಸ್ ಕೂಡ ಇಲ್ಲಿ ತಯಾರು ಮಾಡ್ಕೋಬೋದು. ಅವೆಲ್ಲ ಮತ್ತೆ ನೋಡೋಣ. ಆದರೆ ಎರಡು ಹ್ಯಾಂಡ್ಸ್ನ ಯೂಸ್ ಮಾಡೋದು ಕಂಬೈನ್ ಅಂತಲೇ ಅಲ್ಲ, ಯೂಸನ್ನು ಸಪ್ರೇಟನ್ನು ಯಾವುದೋ ಒಂದು ಯೂಸ್ ಮಾಡ್ತಾರೆ. ಟಿ ಪ್ರೆಸ್ ಮಾಡಿದರೆ ಆ ಹ್ಯಾಂಡ್ಸ್ನಲ್ಲಿ ಇಟ್ಕೊಂಡು ಅದು ಯೂಸಬಲ್ ಐಟಮ್ ಅಂದರೆ ಯೂಸ್ ಆಗುತ್ತೆ. ಟಿ ಪ್ರೆಸ್ ಮಾಡಿದರೆ ಯೂಸ್ ಮಾಡ್ತಾನೆ ಎರಡು ಹ್ಯಾಂಡ್ಸ್. ಸೊ ಹಾಗೆ. ನೆಕ್ಸ್ಟ್ ಯು ಪ್ರೆಸ್ ಮಾಡಿದರೆ ಹಂಗರ್ ಅಂದರೆ ಎಷ್ಟು ಹಶ್ವಾಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ 40 ಹಂಗರ್ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಒಂದು 100 ಮೇಲೆ ದಾಟಿದ್ರೆ ಇನ್ನು ಫುಡ್ ತಿನ್ಬೋದು. ಓಕೆ, ನೆಕ್ಸ್ಟ್ ವಿ ಪ್ರೆಸ್ ಮಾಡಿದರೆ ವಾಯ್ಸ್ ಚಾಟ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಇದೊಂದು ಟಾಗ್ಲಿಂಗ್ ಬಟನು. ಅಂದರೆ ಫಸ್ಟ್ ಟೈಮ್ ವಿ ಪ್ರೆಸ್ ಮಾಡಿದರೆ ಅದು ವಾಯ್ಸ್ ಚಾಟ್ ಆಫಲ್ಲಿದ್ದರೆ ಆನ್ ಆಗುತ್ತೆ, ಅಥವಾ ಆನಲ್ಲಿದ್ದರೆ ಆಫ್ ಆಗುತ್ತೆ. ನೋಡಿ, ಮತ್ತೆ ವಿ ಪ್ರೆಸ್ ಮಾಡಿದ್ರೆ ಡಿಸೇಬಲ್ ಆಗುತ್ತೆ. ನೆಕ್ಸ್ಟ್ ಡಬ್ಲ್ಯೂ ಪ್ರೆಸ್ ಮಾಡಿದರೆ ಇವಾಗ ಏನಿಲ್ಲ, ಅಲ್ಲಿ ನೀವು ಯಾವುದಾದ್ರೂ ಟ್ರ್ಯಾಕ್ ಮಾಡ್ತಾ ಇದ್ರೆ ಆವಾಗ ಹೇಳುತ್ತೆ ಸ್ಟ್ರೈಟ್ ಇನ್ ಫ್ರಂಟ್ 25 ಟೈಲ್ಸ್ ಅವೇ, ಸ್ಟ್ರೈಟ್ ಇನ್ ಫ್ರಂಟ್ ಆ್ಯಂಡ್ ಸ್ಲೈಟ್ಲಿ ಆಫ್ ಟು ದ ಲೆಫ್ಟ್ ಅಂತ ಕರೆಕ್ಟಾಗಿ ಹೇಳುತ್ತೆ ಮಾತು ಎಷ್ಟು ದೂರದಲ್ಲಿದೆ ಅಂತ. ಬೀಪ್ ಸೌಂಡ್ ಬರುತ್ತೆ. ಎಲ್ಲಿ ಬರುತ್ತೆ, ಹತ್ತಿರ ಇದ್ರೇ ಬೀಪ್ ಸೌಂಡ್ ಬರುತ್ತೆ, ಅದೇ ದೂರ ಇದ್ರೆಲ್ಲ ಬರಲ್ಲ ಬೀಪ್ ಸೌಂಡ್, ಹಾಗನ್ ಮಾತು. ಓಕೆ, ಸೊ ಬೀಪ್ ಸೌಂಡು ನಿಮಗೆ ಒಂದೊಂದು ಕಡೆ ಬರಲ್ಲ ಅಲ್ವಾ, ಅಂಥ ಕಡೆ ಈ ಡಬ್ಲ್ಯೂ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೂರದಲ್ಲಿದೆ ಅಂತ. ಹಾಗೆ ನೆಕ್ಸ್ಟ್ ಎಕ್ಸ್ ಅನ್ನೋದು ಒಂದು ಟಾಗ್ಲಿಂಗ್ ಬಟನು, ಆಟೋ ವಾಕಿಂಗ್ ಅಂತ. ಸೊ ನಾವು ನಡೆಯೋ ಕಾಲಕ್ಕೆ ಕೀಸ್ನ ಈ ಆಟೋ ವಾಕಿಂಗ್ ಇವಾಗ ನಿಮಗೆ ಡಿಫಾಲ್ಟಾಗಿ ಡಿಸೇಬಲಲ್ಲಿ ಇರುತ್ತೆ. ಸೊ ಇವಾಗ ಫಾರ್ವರ್ಡ್ ನಡಿಬೇಕಂದ್ರೆ ಅಪ್ ಆರೋ ಪ್ರೆಸ್ ಮಾಡಿದರೆ ಫಾರ್ವರ್ಡ್ ನಡೀತಾನೆ, ಅಂದರೆ ಮುಂದೆ.
ಮುಂದಕ್ಕೆ ಹೋಗ್ತಾನೆ. ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಬರ್ತಾನೆ, ಲೆಫ್ಟ್ ಆರೋ ಪ್ರೆಸ್ ಮಾಡಿದ್ರೆ ಲೆಫ್ಟ್ಗೆ ಹೋಗ್ತಾನೆ, ರೈಟ್ ಆರೋ ಪ್ರೆಸ್ ಮಾಡಿದ್ರೆ ರೈಟಿಗೆ ಬರ್ತಾನೆ. ಸೊ ಆಟೋ ವಾಕಿಂಗ್ ಡಿಸೇಬಲ್ ಇದ್ರೆ ಏನಾಗುತ್ತೆ ಅಂದರೆ, ನೀವು ಅಪ್ ಆರೋ ಎಷ್ಟು ಸತಿ ಪ್ರೆಸ್ ಮಾಡಿ ಅಂದರೆ ಒಂದ್ಸತಿ ಪ್ರೆಸ್ ಮಾಡಿ ಹೋಲ್ಡ್ ಇಟ್ಕೊಂಡ್ರೆ ಒಂದೇ ಸ್ಟೆಪ್ ಆಗ್ತಾನೆ. ಅಂಡ್ ನೀವು ಅಪ್ ಆರೋ ಪ್ರೆಸ್ ಮಾಡ್ತಾನೆ ಇರಬೇಕು ಮುಂದಕ್ಕೆ ಹೋಗ್ಬೇಕಂದ್ರೆ. ಆದರೆ ಆಟೋ ವಾಕಿಂಗ್ ಎನೇಬಲ್ ಮಾಡಿದ್ರೆ ಮತ್ತೆ ಎಕ್ಸ್ಪ್ರೆಸ್ ಮಾಡಿ Auto walking enabled. ನೀವು ಅಪ್ ಆರೋನ ಸುಮ್ಮನೆ ಪ್ರೆಸ್ ಮಾಡಿ ಹಂಗೆ ಇಟ್ಕೊಂಡಿದ್ರೆ ಸಾಕು, ಅವನು ಮುಂದಕ್ಕೆ ಹೋಗ್ತಾ ಇರ್ತಾನೆ, ಹಾಗನ್ಮಾತು. ಓಕೆ, ನೆಕ್ಸ್ಟ್ ವೈ ಫಾರ್ ಸಾಪಿ ಮೆಸೇಜಸ್. Enter Sapi message. Cancel. ಸೊ ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಇದನ್ನ ಬಗ್ಗೆ ನಾನು ಮತ್ತೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಝೆಡ್ ಲಾಸ್ಟು, ಇದು ಏನಂದ್ರೆ ಇದು ಒಂದು ಟಾಗಲ್ ಬಟನು. Zones will not be spoken. ಝೋನ್ಸ್ ವಿಲ್ ನಾಟ್ ಬಿ ಸ್ಪೋಕನ್ ಅಂದ್ರೆ ನಾವು ತುಂಬಾ ನಡೀತಾ ತುಂಬಾ ಮ್ಯಾಪ್ಸ್ಗೆ ತುಂಬಾ ಪ್ರದೇಶಗಳಿಗೆ ಹೋಗ್ತಾ ಇರ್ತೀವಿ. ಸೊ ನಾವು ಯಾವುದೇ ಪ್ರದೇಶಕ್ಕೆ ಫಸ್ಟ್ ಟೈಮ್ ಬಂದ್ರೆ ಅದು ಹೇಳತ್ತನ್ಮ ಡಿಫಾಲ್ಟ್ ಆಗಿ, ಲೈಕ್ ಮಿಡಲ್ ವ್ಯಾಲಿ, ಕ್ಲೇ, ಶಾರೋ ಸ್ಟ್ರೀಮ್ ಹಂಗೆ ಹೇಳ್ತಾ ಇರುತ್ತೆ ನಾವು ಯಾವುದೇ ಹೊಸ ಪ್ರದೇಶಕ್ಕೆ ಎಂಟರ್ ಆದ್ರೆ. ಇವಾಗ ಇದು ಆಫಲ್ಲಿ ಇದ್ರೆ ನಾಟ್ ಬಿ ಸ್ಪೋಕನ್ ಅಲ್ಲಿ ಇಟ್ಟರೆ ಅದೇನು ಹೇಳಲ್ಲ, ಅದೇ Zones will be spoken. ಝೋನ್ಸ್ ವಿಲ್ ಬಿ ಸ್ಪೋಕನ್ ಇಟ್ಟರೆ ಹೇಳತ್ತನ್ಮತ್ತು. ನೀವು ಇದೇ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ಫ್ರೆಂಡ್ಸ್ A to Z ಆಲ್ಫಾಬೆಟ್ಸ್ ಇಂದ ಇರೋ ಶಾರ್ಟ್ ಕಟ್ಸು. ನೆಕ್ಸ್ಟ್ ನಾವು ನಂಬರ್ ನೋಡೋಣ. ಈ ನಂಬರ್ ಅನ್ನೋದು ನಂಬರ್ ರೋ ಇರುತ್ತೆ, ನಾಟ್ ನಂಬರ್ ಪ್ಯಾಡ್ ಅಲ್ಲ, ನಂಬರ್ ರೋ ಇರುತ್ತಲ್ವಾ ಅದ್ರಲ್ಲಿ ಅನ್ಮಾತು. ಸೊ 1 ಪ್ರೆಸ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಡ್ರಾ ಆಗುತ್ತೆ. Left hand. ನೋಡಿ, ಲೆಫ್ಟ್ ಹ್ಯಾಂಡ್ ಡ್ರಾ. ಲೆಫ್ಟ್ ಹ್ಯಾಂಡ್ ಡ್ರಾ ಅಂದರೆ ಏನು ಅಂದರೆ, ನಾವು ಹ್ಯಾಂಡ್ಸ್ನಲ್ಲಿ ಯಾವುದನ್ನ ಐಟಮ್ಸ್ ಇಟ್ಕೋಬೋದು. ಇಲ್ಲಿ ಐಟಮ್ಸ್ ಇಟ್ಕೊಂಡು ಅದನ್ನು ಡ್ರಾ ಅಂದರೆ ಏನು ಅಂದರೆ ಆ ಹ್ಯಾಂಡ್ನ ಮುಂದಕ್ಕೆ ತರ್ತಾನೆ ಮಾತು. ಅಷ್ಟೇ ಅಲ್ವಾ, ನೀವು ಯಾವುದೇ ಒಂದು ಬ್ಯಾಗಲ್ಲಿ ಕೈ ತೆಗೆದ್ರೆ ಹಾಗೆ ಇರಲ್ಲಲ್ವಾ, ಕೈನ ಮುಂದಕ್ಕೆ ತಂಡೇ ಅಲ್ವಾ ಅದನ್ನು ಯೂಸ್ ಮಾಡ್ತೀರಿ ಆ ಐಟಮ್ನ. ಇದರಲ್ಲಿನೂ ಸೇಮ್. ಇವಾಗ ನೀವು 1 ಪ್ರೆಸ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಮುಂದಕ್ಕೆ ತರ್ತಾನೆ. ಸೊ ಹಂಗಾದ್ರೆ ಲೆಫ್ಟ್ ಹ್ಯಾಂಡ್ ಡ್ರಾ ಆಗುತ್ತೆ ಅನ್ನೋದು, ಅಂದ್ರೆ ಆ ಐಟಮ್ ಯೂಸ್ ಮಾಡಕ್ ರೆಡಿ ಇದೆ ಅಂತ ಅರ್ಥ. ಅದೇ ರೈಟ್ ಹ್ಯಾಂಡ್ 2 ಪ್ರೆಸ್ ಮಾಡಿದ್ರೆ ರೈಟ್ ಹ್ಯಾಂಡ್ ಮುಂದಕ್ಕೆ ಬರುತ್ತೆ ಅನ್ನೋದು, ಹೀಗೆ. ಸೊ ಇದು ಕನ್ಫ್ಯೂಸ್ ಆಗಬಾರ್ದು. ನೀವು 1 ಪ್ರೆಸ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಮುಂದಕ್ಕೆ ಬರುತ್ತೆ, ಸೊ ಲೆಫ್ಟ್ ಹ್ಯಾಂಡ್ ಅಲ್ಲಿರೋ ಐಟಮ್ ಯೂಸ್ ಮಾಡ್ಬೋದು. ಅದೇ 2 ಪ್ರೆಸ್ ಮಾಡಿದ್ರೆ ರೈಟ್ ಹ್ಯಾಂಡ್ ಮುಂದಕ್ಕೆ ಬರುತ್ತೆ, ರೈಟ್ ಹ್ಯಾಂಡ್ ಅಲ್ಲಿರೋ ಐಟಮ್ ಯೂಸ್ ಮಾಡ್ಬೋದು, ಏನೋ ಒಂದು. ನೆಕ್ಸ್ಟ್ 3 ಪ್ರೆಸ್ ಮಾಡಿದ್ರೆ ನಮ್ಮ ಹ್ಯಾಂಡ್ ಬಗ್ಗೆ ಸ್ಟೇಟಸ್ ಹೇಳುತ್ತೆ. ನೋಡಿ, You have nothing on your left hand, nothing on your right hand, and you have drawn nothing. ಇವಾಗ ಯು ಹ್ಯಾವ್ ಡ್ರಾನ್ ನಥಿಂಗ್ ಅಂತಿದಲ್ವಾ. ಡ್ರಾನ್ ಅಂದ್ರೆ ಏನು, ಯಾವುದನ್ನೇ ಥಿಂಗ್ ಇಟ್ಕೊಂಡ್ರೇನೆ ಅದು ಡ್ರಾನ್ ಅಂತ ನೋಡ್ಸುತ್ತೆ. ಇಲ್ಲ ಹಂಗಿದ್ರೆ ಯು ಹ್ಯಾವ್ ಡ್ರಾನ್ ನಥಿಂಗ್ ಅಂತ ಹೇಳುತ್ತೆ. ನಮ್ಮ ಹ್ಯಾಂಡ್ಸ್ನಲ್ಲಿ ಇವಾಗ ಏನಿಲ್ಲ ಆದ್ರಿಂದ ಅದು ಹಿಂಗೆ ಹೇಳುತ್ತೆ ಅನ್ನೋದು. ಸೊ ಇದು ನೆಕ್ಸ್ಟ್ ಇವಾಗ ಫಂಕ್ಷನ್ ಕೀಸ್ ನೋಡೋಣ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತಾನೆ ಅಂದ್ಕೊಂಡಿರಿ. ಅರ್ಥ ಆಗಲಿದ್ರೆ ಒಂದು ಸ್ವಲ್ಪ ರಿವೈಂಡ್ ಮಾಡಿ ನೋಡಿ, ಯಾಕಂದ್ರೆ ಲೆಂತ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಇದನ್ನ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರೆ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ F1 ಫಂಕ್ಷನ್ ಕೀಸ್ ನೋಡೋಣ. F1 to F12. F1 ಪ್ರೆಸ್ ಮಾಡಿದ್ರೆ There are currently 51 players online. They are Star Tiger, Star Shayla, Star Slayer, Star Baba, Star... ಸೊ ದೇ ಆರ್ ಕರೆಂಟ್ಲಿ 51 ಪ್ಲೇಯರ್ಸ್ ಎಷ್ಟು ಆನ್ಲೈನ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದೆ, ಅಂಡ್ ಅವ್ರ ಹೆಸರುಗಳು ಕೂಡ ಹೇಳ್ತಾ ಇದೆ. ಅದೇ F2 ಪ್ರೆಸ್ ಮಾಡಿದ್ರೆ The server has been running solidly for 5 minutes and 20 seconds. ನೋಡಿ, ಸರ್ವರು ಇವಾಗ ಎಲ್ಲ ರೀಬೂಟ್ ಆಯ್ತು. ಸೊ ರನ್ನಿಂಗ್ ಸಾಲಿಡ್ಲಿ ಫಾರ್ 5 minutes ಅಂತ ಹೇಳ್ತಾ ಇದೆ. ಸೊ ಅದನ್ನ ಮಾತು. ನೆಕ್ಸ್ಟ್ F3 ಪ್ರೆಸ್ ಮಾಡಿದ್ರೆ ಏನು ಅಂದ್ರೆ Ping took 229 ms. ಪಿಂಗ್. ಏನ್ ಈ ಪಿಂಗ್ ಅಂದ್ರೆ ಫ್ರೆಂಡ್ಸ್, ನೀವು ಗೇಮ್ ಆಡ್ತಾ ಇರ್ತಾರೆ, ಸಡನ್ ನಿಮ್ಗೆ ಗೇಮ್ ಸ್ಲೋ ಆಗ್ದಂಗೆ ಅನ್ಸುತ್ತೆ, ಸ್ಟ್ರಕ್ ಆಗೋದಂಗೆ ಅನ್ಸುತ್ತೆ. ಅಂತ ವೇಳೆ ಈ ಪಿಂಗ್ ಚೆಕ್ ಮಾಡಿದ್ರೆ ಈ ಪಿಂಗ್ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಲ್ಯಾಗ್ ಆಗುತ್ತೆ ಅನ್ಬೋದು. ಇವಾಗ ನಿಮ್ಗೆ 229 ms ಇದೆ ಮಿಲಿ ಸೆಕೆಂಡ್ಸ್, ಆದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಅದೇ ಒಂದು 500 ಮಿಲಿ ಸೆಕೆಂಡ್ಸ್ ಹೋದ್ರೆ ಜಾಸ್ತಿ ಆದಂಗೆ ನಿಮ್ ಗೇಮ್ ಸ್ಲೋ ಆಗುತ್ತೆ. ಅದಕ್ಕೆ ನೀವು ಎಸ್ಕೇಪ್ ಪ್ರೆಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಲಾಗ್ಔಟ್ ಆಗ್ತಾನೆ. ಮತ್ತು ಇನ್ನೊಂದ್ಸತಿ ಲಾಗಿನ್ ವಿತ್ ಲಾಗಿನ್ ವಿತ್ ಯುವರ್ ಯೂಸರ್ ನೇಮ್ ಕ್ಲಿಕ್ ಮಾಡಿದ್ರೆ ಮತ್ತು ಲಾಗಿನ್ ಆಗ್ತಾನೆ. ಲಾಗ್ಔಟ್ ಆಗಿ ಲಾಗಿನ್ ಆದ್ರೆ ಸ್ಟೆಬಿಲಿಟಿ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಮತ್ತು. ಸೊ ಹಾಗೆ ನೆಕ್ಸ್ಟ್ F4. Message of the day. Dear player, how about a new adventure? Quests consisting of 5 parts await you soon. We will not write an instruction file during the first few days. And new notification from web. F4 ಕ್ಲಿಕ್ ಮಾಡಿದ್ರೆ ಏನ್ ಹೇಳುತ್ತೆ ಅಂದ್ರೆ ಮೆಸೇಜ್ ಆಫ್ ದ ಡೇ ಹೇಳುತ್ತೆ. ಇಫ್ ಇನ್ ಕೇಸ್ ನೀವು ಮೆಸೇಜ್ ಆಫ್ ದ ಡೇ ಮಿಸ್ ಆದ್ರೆ ಅದು ಹೇಳತ್ತೆ ಅನ್ನೋದು. ಓಕೆ, ಸೊ ಇದು F4. ನೆಕ್ಸ್ಟ್ F5 ಪ್ರೆಸ್ Please ಮಾಡಿದ್ರೆ select the language or disable chat if you don't wish to partake in out of character chat at all. ಫ್ರೆಂಡ್ಸ್, ಇಲ್ಲಿ ಒಂದು ಚಾಟ್ ಅಂತ ಇರುತ್ತೆ. ನಿಮ್ಗೆ ಗೊತ್ತಿದ್ದೆ, ಗೇಮ್ನಲ್ಲಿ ನಾವು ಮೆಸೇಜ್ ಮಾಡೋದು ಅಂದ್ರೆ ಸಹಜ, ತುಂಬಾ ಸಹಜ. ಆದರೆ ಅದರಲ್ಲಿ ನಮಗೆ ಔಟ್ ಆಫ್ ಕ್ಯಾರೆಕ್ಟರ್ ಚಾಟ್ ಅಂತ ಒಂದಿರುತ್ತೆ. ಅದುಗಾನ ಏನು ಅಂದರೆ, ನೀವು ಯಾರಿಗನ್ನ ಮೆಸೇಜ್ ಸೆಂಡ್ ಮಾಡಬೇಕು ಅಂದರೆ ಔಟ್ ಆಫ್ ಕ್ಯಾರೆಕ್ಟರ್ ಅಂತ ಒಂದಿರುತ್ತೆ. ಆ ಮೆಸೇಜ್ಗಳನ್ನ ನೀವು ಸೆಂಡ್ ಮಾಡಿದ್ರೆ ಎಲ್ಲರಿಗೂ ಹೋಗುತ್ತೆ ಆ ಮೆಸೇಜ್, ಗೇಮಲ್ಲಿರೋ ಎಲ್ಲರಿಗೂ. ಇವಾಗ ಪ್ರೆಸೆಂಟ್ ಆದರೆ ಇಲ್ಲಿ ನೋಡಿ, ನಿಮ್ಮ ಚಾಟ್ ಲ್ಯಾಂಗ್ವೇಜ್ ಸೆಟ್ ಮಾಡ್ಬೋದು. Disable chat, Arabic, Bulgarian, Bengali, Chinese, Dari, Dutch, English ಲ್ಯಾಂಗ್ವೇಜ್ ಸೆಟ್ ಮಾಡಿದ್ರೆ language set. ನಮಗೆ ಇಂಗ್ಲಿಷ್ Really exit cancelled. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಮೆಸೇಜಸ್ ನಮಗೆ ಡಿಸ್ಪ್ಲೇ ಆಗುತ್ತೆ.
ಸೊ ಇವಾಗ ಚಾಟ್ ಅನೇಬಲ್ ಅಲ್ಲಿದೆ, ಆದರೆ ನಾವು ಚಾಟ್ ಡಿಸೇಬಲ್ ಮಾಡೋಣ. ಏನಕ್ಕಂದ್ರೆ ಅದು ನಮಗೆ ತುಂಬಾ ಇಂಟರಪ್ಷನ್ ಆದ್ರಿಂದ ಮತ್ತೆ F5 ಕ್ಲಿಕ್ ಮಾಡಿ Please select the land disable chat. ಡಿಸೇಬಲ್ ಚಾಟ್ ಮೇಲೆ ಎಂಟರ್ ಕೀ ಪ್ರೆಸ್ Chat disabled. ಮಾಡ್ತೀನಿ. ಈ ಡಿಸೇಬಲ್ ಚಾಟ್ಗೆ ಹೆಂಗೆ ಬಂದೆ ಅಂದ್ರೆ F5 ಪ್ರೆಸ್ ಮಾಡಿದೆ, ಹೋಮ್ ಕೀ ಪ್ರೆಸ್ ಮಾಡಿದೆ, ಎಂಟರ್ ಕೀ ಕೊಟ್ಟೆ ಅಷ್ಟೇ. ಸೊ ಸಿಂಪಲ್. ನೆಕ್ಸ್ಟ್ F6 ಪ್ರೆಸ್ ಮಾಡೋಣ. Players list Alt plus P Tiger. ಇಲ್ಲಿ ಪ್ಲೇಯರ್ಸ್ ಲಿಸ್ಟ್ ಅಂತ ಇರುತ್ತೆ. ಓಕೆ, ಇಲ್ಲಿ ನೋಡಿ ಯಾವ ಪ್ಲೇಯರ್ಸ್ ಇವಾಗ ಕರೆಂಟ್ ಆಗಿ ಆನ್ಲೈನ್ ಇದ್ದಾರೋ ಅವ್ರ ಪ್ಲೇಯರ್ಸ್ ಎಲ್ಲ ಬರ್ತದೆ. ಅಪ್ ಡೌನ್ ಆರೋ ಕೀಸ್ ಯೂಸ್ ಮಾಡಿ ನ್ಯಾವಿಗೇಟ್ ಆಗ್ಬೋದು, ಹೋಮ್ ಎಂಡ್ ಕೀ ಯೂಸ್ ಮಾಡಿ ನ್ಯಾವಿಗೇಟ್ ಆಗ್ಬೋದು, ಹಾಗೆ ಆಲ್ಫಾಬೆಟ್ಸ್. ನಿಮ್ಗೆ ಯಾರನ್ನ ಗೊತ್ತಿದ್ದ ಪ್ಲೇಯರ್ ಇದ್ರೆ Dark smart duck. ನೋಡಿ, ಇಲ್ಲಿ ನಂಗೊಬ್ಬ ಗೊತ್ತಿದ್ದ ಪ್ಲೇಯರ್ ಇದ್ದಾರೆ, ಡಕ್ ಅಂತ. ಮತ್ತೆ TikTok, Tulip, Thunder, Tiger, TikTok. ಸೊ ನಂಗೆ ಹಂಗೆ ನೀವು ಆಲ್ಫಾಬೆಟ್ಸ್ ಇಂದಾನು ನ್ಯಾವಿಗೇಟ್ ಆಗ್ಬೋದು. ಇವಾಗ ಒಬ್ಬ ಪ್ಲೇಯರ್ ಮೇಲೆ Dark smart duck. ಈ ಪ್ಲೇಯರ್ ಇದ್ದಾರಲ್ಲ, Options for duck. Copy name to clipboard. ಸೊ ನೋಡಿ ಇಲ್ಲಿ ಆ ಪ್ಲೇಯರ್ಗೆ ಸಂಬಂಧಪಟ್ಟಿದ್ದ ಆಪ್ಷನ್ಸ್ ಎಲ್ಲ ಬರುತ್ತೆ. Duck copy to clipboard. ನೋಡಿ ಇಲ್ಲಿ ಕಾಪಿ ಮಾಡ್ಬೋದು ಅವ್ರ ನೇಮು. Check player's current location. ಡಕ್ ಎಲ್ಲಿದ್ದಾರೋ ಗೊತ್ತಾಗುತ್ತೆ. Error. Duck doesn't trust you. ನೋಡಿ ಡಸಂಟ್ ಟ್ರಸ್ಟ್ ಯು ಅಂತ ಬರುತ್ತೆ. ಡಸಂಟ್ ಟ್ರಸ್ಟ್ ಅಂತ ಏನಕ್ಕೆ ಬರುತ್ತೆ ಅಂದ್ರೆ ಇವಾಗ ನ್ಯೂ ಪ್ಲೇಯರ್ಸ್ ಎಲ್ಲರೂ ಅವ್ರ ಲೊಕೇಶನ್ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅನ್ಕೊಂತಾರೆ, ಅಂಡ್ ಅವ್ರಿಗೆ ಯಾರು ಮೆಸೇಜ್ ಸೆಂಡ್ ಮಾಡಬಾರ್ದು ಅನ್ಕೊಂತಾರೆ. ಸೊ ಅದಕ್ಕೆ ನೀವು ಟ್ರಸ್ಟ್ ಅನ್ಬೋದು. ಟ್ರಸ್ಟ್ ಅಂದ್ರೆ ಏನು? ಫ್ರೆಂಡ್ ರಿಕ್ವೆಸ್ಟ್ ತರ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಾರಲ್ಲ ಹಾಗೆ. Check player's gender. ಸೊ Duck is a change voice chat volume. ಸೊ ಇಲ್ಲಿ Trust this player. ನೋಡ್ಬೋದು, ಇಲ್ಲಿ ಟ್ರಸ್ಟ್ ಮಾಡ್ಬೋದು, Untrust this player. ಅನ್ಟ್ರಸ್ಟ್ ಮಾಡ್ಬೋದು, Mute this player. ಮ್ಯೂಟ್ ಮಾಡ್ಬೋದು ಅವ್ರನ್ನ, Unmute this player. ಅನ್ಮ್ಯೂಟ್ ಮಾಡ್ಬೋದು. Watch this player. ವಾಚ್ ಅಂದ್ರೆ ಅವ್ರನ್ನ ನೋಡ್ಬೋದು, ಅಂದ್ರೆ ಲೈಕ್ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ. Private message this player. ಪ್ರೈವೇಟ್ ಮೆಸೇಜ್ ಮಾಡ್ಬೋದು. Create a group chat with this player. ಗ್ರೂಪ್ ಚಾಟ್ ಅಂತ ಒಂದಿರುತ್ತೆ, ಅದು ಮತ್ತೆ ನೋಡೋಣ. Speak player status. Check chat language. Check total playing time. ಸೊ ಹಾಗನ್ಬೋದು. ಇವೆಲ್ಲ ಇದೆ ಆಪ್ಷನ್ಸ್. ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. Players list. Duck. ಮತ್ತೆ ಎಸ್ಕೇಪ್ ಪ್ರೆಸ್ ಮಾಡಿದ್ರೆ Game keyboard area Alt plus G. ಅಷ್ಟೇ. ಸೊ F6 ಇದು. ನೆಕ್ಸ್ಟ್ F7 ಪ್ರೆಸ್ ಮಾಡಿದ್ರೆ ಏನಿಲ್ಲ. F8 ಪ್ರೆಸ್ ಮಾಡಿದ್ರೆ Options dialog. Navigate between inventory categories with numbers. Checkbox. Check Alt plus N. ಸೊ F8 ಪ್ರೆಸ್ ಮಾಡಿದ್ರೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಮೇನ್ ಮೆನ್ಯೂನಲ್ಲಿ ಸೆಟ್ಟಿಂಗ್ಸ್ ಒಂದಿರುತ್ತೆ, ಆ ಸೆಟ್ಟಿಂಗ್ಸ್ ಇದು ಸೇಮ್. ಇಲ್ಲಿ ನಾನೊಂದು 3 ಸೆಟ್ಟಿಂಗ್ಸ್ ನಿಮ್ಗೆ ಇಂಪಾರ್ಟೆಂಟ್ ಹೇಳಬೇಕು, ಅದು ಹೇಳ್ತೀನಿ ನೋಡಿ. ಟ್ಯಾಬ್ ಕೀ ಪ್ರೆಸ್ ಮಾಡೋಣ. Scope sounds. Checkbox. Check Alt play logo on startup. Checkbox not checked Alt plus P. ಫ್ರೆಂಡ್ಸ್, Checked. ಇದು ಡಿಫಾಲ್ಟ್ ಆಗಿ ಚೆಕ್ ಅಲ್ಲಿ ಇರುತ್ತೆ, ಪ್ಲೇ ಲೋಗೋ ಆನ್ ಸ್ಟಾರ್ಟ್ಅಪ್. ಅದು ನೀವು ಅನ್ಚೆಕ್ ಮಾಡ್ಕೋಬೇಕು. Not checked. ಏನಕ್ಕಂದ್ರೆ ಪ್ರತಿ ಸತಿನೂ ಲೋಗೋ ಅಂದ್ರೆ ಅನಾಯಿಂಗ್ ಇರುತ್ತೆ, ಅದರಿಂದ. ನೆಕ್ಸ್ಟ್ ಟ್ಯಾಬ್ ಪ್ರೆಸ್ ಮಾಡೋಣ. Play music in menu. Checkbox. Check Alt plus P. ಪ್ಲೇ ಮ್ಯೂಸಿಕ್ ಇನ್ ಮೆನ್ಯೂ ಅಂತೆ. ಇದು ಏನಂದ್ರೆ ಮೆನ್ಯೂನಲ್ಲಿ ಮ್ಯೂಸಿಕ್ ಬೇಕಾ ಬೇಡ ಅಂತ, ಅದು ಕಂಪ್ಲೀಟ್ಲಿ ಯುವರ್ ನೀಡ್. ನಿಮ್ಗೆ ಬೇಕಂದ್ರೆ ಚೆಕ್ ಮಾಡಿ, ಇಲ್ಲಾಂದ್ರೆ ಅನ್ಚೆಕ್ ಮಾಡಿ. Online and offline notifications. Checkbox not checked Alt plus O. Sorry, you seem to have been disconnected. Either you lost your internet connection or... Oh shit. 1 second friends, ಅದು desktop list LN 10 of 11. ಅದು ಮಿಸ್ಟೇಕ್ ಆಗಿದೆ. Life of Nature version 2.13. Log in with Vamsi. Connect logging in as Vamsi. Near this, welcome to the Life of Nature ಸೊ message. ಮತ್ತೆ F6 ಪ್ರೆಸ್ ಸಾರಿ F8 ಪ್ರೆಸ್ ಮಾಡ್ತೀನಿ. Options dot scope play on flare note online and offline notifications. Checkbox not checked Alt plus O. ಆನ್ಲೈನ್ ಅಂಡ್ ಆಫ್ಲೈನ್ ನೋಟಿಫಿಕೇಶನ್ಸ್ ಇದೇನಂದ್ರೆ ಡಿಫಾಲ್ಟ್ ಆಗಿ ನಿಮ್ಗೆ ಚೆಕ್ ಅಲ್ಲಿ ಇರುತ್ತೆ. ಇದು ಯಾಕಂದ್ರೆ ಎಷ್ಟು ಅನಾಯಿಂಗ್ ಅಂದ್ರೆ, ನೀವು ಯಾವುದೋ ಇಂಪಾರ್ಟೆಂಟ್ ಟಾಸ್ಕ್ ಮಾಡ್ತಾ ಇರ್ತೀರ, ಅವ್ರು ಏನೋ ಒಂದು ಓದ್ತಾ ಇರ್ತಾರೆ ಮಧ್ಯದಲ್ಲಿ, ಇದೊಂದು ಮೆಸೇಜೋ ಯಾವುದೋ ಒಂದು, ಅವಾಗ ಸಡನ್ ಆಗಿ ಯಾವ ಪ್ಲೇಯರ್ ಆನ್ಲೈನ್ ಬಂದ್ರೂ ಅವ್ರದ್ದು ಹೇಳುತ್ತೆ ಫ್ರೆಂಡ್ಸ್, ಪ್ಲೇಯರ್ ಕೇಮ್ ಆನ್ಲೈನ್ ಅಂತ ಅವ್ರ ಹೆಸರು ಹೇಳಿ ಕೇಮ್ ಆನ್ಲೈನ್ ವೆಂಟ್ ಆಫ್ಲೈನ್ ಅಂತ ಹೇಳ್ತಾನೆ ಇರುತ್ತೆ. ಯಾರು ಬಂದ್ರೂ ಹೇಳುತ್ತೆ, ಯಾರು ಹೋದ್ರೂ ಹೇಳುತ್ತೆ. ಅದಕ್ಕೆ ಇದು ಹೈಲಿ ರೆಕಮೆಂಡೆಡ್. ಇದು ಅನ್ಚೆಕ್ ಮಾಡ್ಕೊಳ್ಳಿ. ಆರ್ ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ದಾರೆ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಚೆಕ್ ಮಾಡ್ಕೋಬಹುದು. ಸೊ ಹಿಂಗ ಮಾತು. ಸೊ ಅಷ್ಟೇ ಫ್ರೆಂಡ್ಸ್, ನೀವು ಡೈರೆಕ್ಟ್ ಟ್ಯಾಬ್ ಪ್ರೆಸ್ ಮಾಡಿ ಸೇವ್ ಮಾಡಬಹುದು. Speak only or play returning with buffer lock enable display beeps show time hear the get speak and hear others show server play the beep speech into voice chat select sound select use with right select save set cancel button alt save settings button settings saved. So settings saved. Really X cancelled. ಈಗ ಮಾತು. ನೆಕ್ಸ್ಟ್ F9 ಪ್ರೆಸ್ ಮಾಡೋಣ. You have received 208.66 KB of data. You have sent 21.3 KB of data adding up to a total of 2. ಸೊ ಇದು ಡೇಟಾ ಬಗ್ಗೆ ಮಾಹಿತಿ ಏನು ಅವಸರ ಇಲ್ಲ. ಮತ್ತೆ F10 ಏನಿಲ್ಲ, F11 ಏನಿಲ್ಲ. ನೆಕ್ಸ್ಟ್ F12 ಸ್ಪೀಚ್ ಕಾಪಿ ಅನ್ನೋ ಮಾತು. ಏನೇ ಸ್ಪೀಚ್ ಕಾಪಿ ಅಂದ್ರೆ, ಇವಾಗ ನೀವು ನಿಮ್ಮ ಕರೆಂಟ್ ಲೊಕೇಶನ್ ನೀವು ಎಲ್ಲಿದ್ರು ಬೇರೆಯವ್ರಿಗೆ ತಿಳಿಸ್ಬೇಕು ಅನ್ಕೊಂತಾ ಇದ್ರ, ಒಂದ್ಸತಿ ಬಿ ಪ್ರೆಸ್ ಮಾಡಿ current location near the southern hill. ಹೀಗೆ ಹೇಳ್ತಲ್ಲ. ಇವಾಗ F12 ಪ್ರೆಸ್ ಮಾಡಿದ್ರೆ ಇದು ಕಾಪಿ ಆಗತ್ತೆ. Current location near the southern hill copied. ಸೊ ಇದು ಯಾರಿಗನ್ನ ಸೆಂಡ್ ಮಾಡ್ಬೋದು, ಪೇಸ್ಟ್ ಮಾಡ್ಕೊಂಡು ಕಂಟ್ರೋಲ್ V ಪ್ರೆಸ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಯಾರಿಗನ್ನ ಹೇಳ್ಬೋದು ನಾನು ಇಲ್ಲಿದ್ದೀನಿ ಅಂತ, ಹಾಗನ್ಬೋದು. ಸೊ ಇದು ಫ್ರೆಂಡ್ಸ್ ಟೋಟಲ್ ಶಾರ್ಟ್ ಕಟ್ಸ್. ಆದ್ರೆ ಇವಾಗ ನಾವು ಬೇಸಿಕ್ ಆಪರೇಷನ್ಸ್ ಹೇಗೆ ಮಾಡೋದು ಅಂತ ನೋಡೋ ಪ್ರಯತ್ನ ಮಾಡೋಣ. ಒಂದ್ಸತಿ
ನಮ್ಮ ಬ್ಯಾಗ್ ಇನ್ವೆಂಟ್ರಿನ ಹೇಗೆ ನ್ಯಾವಿಗೇಟ್ ಆಗಬೇಕು ನೋಡೋಣ. You are 0% wet and you are 94% ಸೊ dirty. ಐ ಪ್ರೆಸ್ ಮಾಡಿದ್ರೆ ಇನ್ವೆಂಟ್ರಿ ಬ್ಯಾಗ್ ಓಪನ್ ಆಗುತ್ತೆ. You have just opened your bag. Please select what you want to use. ಸೊ ಇಲ್ಲಿ ನಾವು ಅಪ್ ಅಂಡ್ ಡೌನ್ ಆರೋ ಕೀಸ್ ಯೂಸ್ ಮಾಡಿ ಇನ್ವೆಂಟ್ರಿ ನ್ಯಾವಿಗೇಟ್ ಆಗ್ಬೋದು ನೋಡಿ. Wall life pack, you have 1. ಫಸ್ಟ್ ಲೈಫ್ ಪ್ಯಾಕ್ ಇರುತ್ತೆ. Wallet, you have 1. Torn shoes, you have 1. Torn shirt, you have 1. Ripped pants, you have 1. Spear, you have 1. Shield, you have 5. ಸೊ ಹೀಗನ್ಮಾತು. ಅದೇ ಹೋಮ್ ಕೀ ಪ್ರೆಸ್ ಮಾಡಿದ್ರೆ Life pack, you have 1. ಇನ್ವೆಂಟ್ರಿಲಿ ಫಸ್ಟ್ ಐಟಮ್ ಏನಿರುತ್ತೋ ಅದನ್ನ ಮೇಲೆ ನಮ್ಗೆ ಫೋಕಸ್ ಇರುತ್ತೆ. ಅದೇ ಎಂಡ್ ಕೀ ಪ್ರೆಸ್ ಮಾಡಿದ್ರೆ Axe, you have 1. ನಮ್ಮ ಇನ್ವೆಂಟ್ರಿಲಿ ಲಾಸ್ಟ್ ಐಟಮ್ ಏನಿರುತ್ತೋ ಅದು ಇರುತ್ತೆ. ಅದೇ ನಮ್ಗೆ ಇಷ್ಟವಾಗಿದ್ದ ಐಟಮ್ ಸ್ವಲ್ಪ ಮುಂದೆ ಇಟ್ಕೋಬೇಕು ನಾನು. ಅಂದ್ರೆ ನಂಗೆ ಈ ಆಕ್ಸ್ ಅನ್ನೋದು ಐಟಮ್ ನಂಗೆ ತುಂಬಾ ಯೂಸು. ನಾನು ಇದನ್ನ ಟಾಪ್ ಆಫ್ ದ ಬ್ಯಾಗ್ ಇಟ್ಕೋಬೇಕು. ಹಿಂಗಂದ್ರೆ ಆಲ್ಟ್ ಹೋಮ್ ಪ್ರೆಸ್ ಮಾಡಿದ್ರೆ ಆಕ್ಸ್ ಅನ್ನೋದು ಬ್ಯಾಗಲ್ಲಿ ಫಸ್ಟ್ ಇರುತ್ತೆ. ಅದೇ ಆಲ್ಟ್ ಅಪ್ ಆರೋ ಪ್ರೆಸ್ ಮಾಡಿದ್ರೆ ಆಕ್ಸ್ ಒಂದ್ ಸ್ಟೆಪ್ ಮುಂಚೆ ಹೋಗುತ್ತೆ. ಅಂದ್ರೆ Compass, you have 1. ಕಂಪಸ್ ಇದಲ್ಲ, ಕಂಪಸ್ ಲಾಸ್ಟ್ ಬಂದು ಆಕ್ಸ್ ಒಂದ್ ಸ್ಟೆಪ್ ಮುಂಚೆ ಹೋಗುತ್ತೆ. ಅದೇ ಈ ಕಂಪಸ್ನೇ ಕೆಳಗೆ ಕಳಿಸ್ಬೇಕು ಅಂದ್ರೆ ಕಂಪಸ್ ಮೇಲೆ ಆಲ್ಟ್ ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಕಂಪಸ್ ಕೆಳಗೆ ಹೋಗುತ್ತೆ, ಆಕ್ಸ್ ಮೇಲೆ ಬರುತ್ತೆ ಅನ್ಮಾತು. ಹೀಗೆ ಇದನ್ನ ಕ್ಲೋಸ್ ಮಾಡ್ಬೇಕಂದ್ರೆ ಎಸ್ಕೇಪ್. ಅದೇ ಮತ್ತೆ ಆಲ್ಫಾಬೆಟಿಕಲ್ ನ್ಯಾವಿಗೇಷನ್ ಹೇಗೆ ಅಂದ್ರೆ You have just opened your bag. Please select what you want to use. ಇವಾಗ ನೋಡಿ, ಇವಾಗ ನಾನು ಎ ಪ್ರೆಸ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಆಕ್ಸ್ಗೆ ಹೋಗುತ್ತೋ ಇಲ್ವೋ ನೋಡೋಣ. Antibiotic, you have 5. ನೋಡಿ ಎ ಇಂದ ಇನ್ನೊಂದಿದೆ ಆಂಟಿಬಯೋಟಿಕ್ ಅಂತ. ನೆಕ್ಸ್ಟ್ ಎ ಪ್ರೆಸ್ ಮಾಡ್ತೀನಿ, Axe, you have 1. ಆಕ್ಸ್ ನೋಡಿದ್ರಾ ಹೀಗನ್ಮಾತು. ಮತ್ತೆ ಎಸ್ಕೆ ಪ್ರೆಸ್ ಮಾಡಿದ್ರೆ ಟೂಲ್ಸ್. ಇದು ಇನ್ವೆಂಟ್ರಿನ ನ್ಯಾವಿಗೇಟ್ ಆಗೋದು, ಇದನ್ನ ಇನ್ವೆಂಟ್ರಿ ಅಂತಾರೆ. ಓಕೆ, ಇವಾಗ ನಾವು ಒಂದು ಕೆಲಸ ಮಾಡೋಣ. ಅದೇನಂದ್ರೆ ಲೈಫ್ ಪ್ಯಾಕ್ನ ಓಪನ್ ಮಾಡೋದು. ಮತ್ತೆ ಇನ್ವೆಂಟ್ರಿನ ಓಪನ್ ಮಾಡೋಣ. You have just opened your bag. Please select what you want to use. Wallet, you have 1. Life pack, you have 1. ಸೊ ನನ್ನ ಫೋಕಸ್ ಇವಾಗ ಲೈಫ್ ಪ್ಯಾಕ್ ಮೇಲೆ ಇದೆ. ಈ ಲೈಫ್ ಪ್ಯಾಕ್ ಅಂದ್ರೆ ಏನಂದ್ರೆ ನಮಗೆ ಡೆವಲಪರ್ಸ್ ಹೊಸ ಪ್ಲೇಯರ್ಸ್ಗೆ, ಅಂದ್ರೆ ನಾವು ನ್ಯೂ ಪ್ಲೇಯರ್ಸ್ ಅಲ್ವಾ, ಸೊ ನಮ್ಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಲೈಫ್ ಪ್ಯಾಕ್ ಅಂತ ಒಂದು ಕೊಟ್ಟಿರ್ತಾರೆ. ಅದ್ರಲ್ಲಿ ತುಂಬಾ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಅನ್ಮಾತು. ಅದೊಂದು ಪ್ಯಾಕೇಜ್ ಅನ್ಮಾತು. ಆದ್ರೆ ಈ ಲೈಫ್ ಪ್ಯಾಕ್ ನ ಹೇಗೆ ಯೂಸ್ ಮಾಡೋದು ಅಂದ್ರೆ ಇದನ್ನ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಯೂಸ್ ಆಗತ್ತಾ ಅಂದ್ರೆ ಇಲ್ಲ. ಎಂಟರ್ ಕೀ ಪ್ರೆಸ್ ಮಾಡಿದ್ರೆ A large cardboard package that contains ammunition and nutrients to aid in your survival. ನೋಡಿ ಡಿಸ್ಕ್ರಿಪ್ಷನ್ ಹೇಳುತ್ತೆ. ನೀವು ಇನ್ವೆಂಟರಿನಲ್ಲಿ ಯಾವುದೇ ಐಟಮ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಹೇಳುತ್ತೆ, ಅದನ್ನ ಬಗ್ಗೆ ಮಾಹಿತಿ. ಇದೇನಿದೆ ಒಂದು ದೊಡ್ಡ ಕಾರ್ಡ್ಬೋರ್ಡ್ ಪ್ಯಾಕೇಜು, ಅದು ನಿಮಗೆ ತುಂಬಾ ಐಟಮ್ಸ್ ಇರುತ್ತೆ ನಿಮ್ಮ ಸರ್ವೈವಲ್ಗೆ ಅವಶ್ಯಪಟ್ಟಿದ್ದು ಅಂತ ಹೇಳಿತು. ಸೊ ಇದು ಡಿಸ್ಕ್ರಿಪ್ಷನ್. ಮತ್ತೆ ಹೇಗೆ ಯೂಸ್ ಮಾಡಬೇಕು ಈ ಲೈಫ್ ಪ್ಯಾಕ್ನ ಅಂದ್ರೆ ನೀವು ಫಸ್ಟು ಈ ಲೈಫ್ ಪ್ಯಾಕ್ನ ಯಾವುದೋ ಒಂದು ಕೈಯಲ್ಲಿ ತಗೋಬೇಕು ಫಸ್ಟು. ಸೊ ಅದೇ ಫ್ರೆಂಡ್ಸ್ ಈ ಗೇಮ್ ಮೇಯ್ನು ಇದು ರಿಯಲಿಸ್ಟಿಕ್ ಆಗಿರುತ್ತಲ್ವಾ. ಸೊ ಫಸ್ಟ್ ನೀವು ಒಂದು ಕೈಯಲ್ಲಿ ತಗೋಬೇಕು ಈ ಲೈಫ್ ಪ್ಯಾಕ್ನ, ಲೆಫ್ಟ್ ಹ್ಯಾಂಡರ್ನ ರೈಟ್ ಹ್ಯಾಂಡರ್ನ. ಸರಿ, ನಾವು ಲೆಫ್ಟ್ ಹ್ಯಾಂಡ್ನಲ್ಲಿ ತಗೊಂಬೋಣ. ಲೆಫ್ಟ್ ಹ್ಯಾಂಡ್ನಲ್ಲಿ ತಗೋಬೇಕಂದ್ರೆ ಏನು ಮಾಡಬೇಕು, ಲೆಫ್ಟ್ ಆರೋ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಸಾಕು. ಅದೇ ರೈಟ್ ಹ್ಯಾಂಡಲ್ಲಿ ತಗೋಬೇಕಂದ್ರೆ ರೈಟ್ ಆರೋ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಇವಾಗ ಲೆಫ್ಟ್ ಹ್ಯಾಂಡಲ್ಲಿ ತಗೊಂಡ್ವಿ, ಇವಾಗ ಎಸ್ಕೇಪ್ ಪ್ರೆಸ್ ಮಾಡೋಣ. ಇನ್ವೆಂಟ್ರಿ ಕ್ಲೋಸ್ ಆಯಿತು. ಇವಾಗ 3 ಪ್ರೆಸ್ ಮಾಡೋಣ. You have a life pack on your left hand, nothing on your right hand, and you have drawn nothing. ನೋಡಿ ಲೈಫ್ ಪ್ಯಾಕು ಲೆಫ್ಟ್ ಹ್ಯಾಂಡಲ್ಲಿ ಇದೆ, ರೈಟ್ ಹ್ಯಾಂಡಲ್ಲಿ ಏನೂ ಇಲ್ಲ. ಆ್ಯಂಡ್ ಇವಾಗ ಏನು ಮುಂದಕ್ಕಿಲ್ಲ, ಅಂದರೆ ಅದು ಯೂಸ್ ಮಾಡೋಕ್ಕೆ ರೆಡಿ ಇಲ್ಲ, ಡ್ರಾನ್ ಅಲ್ಲ ಅಂತ ಹೇಳ್ತಾ ಇದೆ. ಇವಾಗ ನಾವು ಏನು ಮಾಡಬೇಕು ಅಂದರೆ ಈ ಲೈಫ್ ಪ್ಯಾಕ್ನ ಓಪನ್ ಮಾಡಬೇಕು. ಹೇಗೆ ಈ ಲೈಫ್ ಪ್ಯಾಕ್ನ ಓಪನ್ ಮಾಡೋದು ಅಂದರೆ ನೀವು ನಿಮ್ಮ ನಾರ್ಮಲ್ ರಿಯಲಿಸ್ಟಿಕ್ ಲೈಫಲ್ಲಿ ಯಾವುದಾದ್ರೆ ಕಾರ್ಡ್ಬೋರ್ಡ್ ಬಾಕ್ಸ್ ಇದ್ರೂ, ಯಾವುದೇ ಒಂದು ಡೆಲಿವರಿ ಮಾಡಿದ್ದ ಪ್ಯಾಕೇಜ್ ಇದ್ರೂ ಹೇಗೆ ಓಪನ್ ಮಾಡ್ತೀರಿ, ಒಂದು ಹ್ಯಾಂಡಲ್ ಆ ಪ್ಯಾಕೇಜ್ ಇಟ್ಕೊಂಡು ಇನ್ನೊಂದು ಹ್ಯಾಂಡಿಂದ ಆ ಪ್ಲಾಸ್ಟರ್ಸು ಅವೆಲ್ಲ ತೆಗೆದು ಓಪನ್ ಮಾಡ್ತಾರಲ್ಲ, ಇಲ್ಲೇನು ಸೇಮು. ಲೆಫ್ಟ್ ಹ್ಯಾಂಡಲ್ಲಿ ಲೈಫ್ ಪ್ಯಾಕ್ ಇದೆ, ರೈಟ್ ಹ್ಯಾಂಡಲ್ಲಿ ಏನೂ ಇಲ್ಲ. ಸೊ ಇನ್ನು ಓಪನ್ ಮಾಡ್ಬೋದು. ಓಪನ್ ಮಾಡೋಕ್ಕೆ ಏನು ಹೆಂಗೆ ಓಪನ್ ಮಾಡೋದು ಅಂದರೆ 2 ಹ್ಯಾಂಡ್ಸ್ನ ಕಂಬೈನ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಅದಕ್ಕಂದ್ರೆ ಮುಂಚೆ ನಾವು ಡ್ರಾ ಮಾಡಬೇಕು ಈ ಲೈಫ್ ಪ್ಯಾಕ್ನ. ಏನಕ್ಕೆ ಡ್ರಾ ಮಾಡಬೇಕು ಅಂದರೆ ಅದನ್ನು ಮುಂದಕ್ಕೆ ತರ್ತಾನೆ ಮತ್ತು ಲೈಕ್ ಓಪನ್ ಮಾಡೋಕ್ಕೆ ರೆಡಿ ಇದೆ ಅಂತ. ಇವಾಗ ಡ್ರಾ ಮಾಡೋದು ಹಾಗೆ, ನಾವು ತೊಗೊಂಡಿದ್ದು ಲೆಫ್ಟ್ ಹ್ಯಾಂಡ್ ಅಲ್ವಾ, ಅದಕ್ಕೆ 1 ಪ್ರೆಸ್ ಮಾಡಬೇಕು. ಇಫ್ ಇನ್ ಕೇಸ್ ನಾವು ತೊಗೊಂಡಿದ್ದು ರೈಟ್ ಹ್ಯಾಂಡಲ್ ಆದರೆ 2 ಪ್ರೆಸ್ ಮಾಡ್ತೀವಿ. ಇವಾಗ 1 ಪ್ರೆಸ್ ಮಾಡ್ತೀನಿ, ಲೈಫ್ ಪ್ಯಾಕ್ ನೋಡಿ ಹೆಸರು ಹೇಳ್ತಲ್ವಾ, ಹಂಗೆ ಸೌಂಡು ಬಂತು. ಇವಾಗ ಮತ್ತೆ 3 ಪ್ರೆಸ್ ಮಾಡೋಣ. You have a life pack on your left hand, nothing on your right hand, and you have drawn life pack. ನೋಡಿ ಲೈಫ್ ಪ್ಯಾಕ್ ಲೆಫ್ಟ್ ಹ್ಯಾಂಡಲ್ ಇದೆ, ರೈಟ್ ಹ್ಯಾಂಡಲ್ ಏನಿಲ್ಲ. ಡ್ರಾನ್ ಲೈಫ್ ಪ್ಯಾಕ್ ಅಂದರೆ ಲೈಫ್ ಪ್ಯಾಕ್ ರೆಡಿ ಇದೆ ಅಂತ. ಇವಾಗ 2 ಹ್ಯಾಂಡ್ಸ್ನ ಯೂಸ್ ಮಾಡಬೇಕಾದ್ರೆ ನಾನು ಏನು ಶಾರ್ಟ್ ಕಟ್ ಹೇಳಿದೆ, ಟಿ ಅಲ್ವಾ, ಟಿ ಫಾರ್ ಟೈಗರ್. ಓಕೆ, ಟಿ ಪ್ರೆಸ್ ಮಾಡಿದ್ರೆ 2 ಹ್ಯಾಂಡ್ಸ್ ಯೂಸ್ ಆಗುತ್ತೆ. ಒಂದು ಹ್ಯಾಂಡಲ್ ಲೈಫ್ ಪ್ಯಾಕ್, ಇನ್ನೊಂದು ಹ್ಯಾಂಡಲ್ ಎಂಟಿ, ಅಂಡ್ ಆ ಲೈಫ್ ಪ್ಯಾಕ್ ಮುಂದೆ ಇದೆ. ಸೊ ಇವಾಗ ಟಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಓಪನ್ ಆಗುತ್ತೆ. ರಿಯಲ್ ಲೈಫಲ್ಲಿನೂ ಅಷ್ಟೇ ಅಲ್ವಾ. ಸೊ ಇವಾಗ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. You tear the package with your fingers and take the items inside. ವಾವ್, ಸೌಂಡ್ಸ್ ನೋಡಿ ಎಷ್ಟು ರಿಯಲಿಸ್ಟಿಕ್ ಇದೆ ಅಂದರೆ ನಾವು ಈಚ್ ಅಂಡ್ ಎವ್ರಿ ಸೌಂಡು ಇನ್ಕ್ಲೂಡ್ ಮಾಡಿರ್ತಾರೆ ಫ್ರೆಂಡ್ಸ್. ಓಕೆ, ಮೊತ್ತಕ್ಕೆ ಲೈಫ್ ಪ್ಯಾಕ್ ಓಪನ್ ಮಾಡಿದ್ವಿ. ಸೊ ನೀವು ಯಾವುದೇ ಪ್ಯಾಕೇಜ್ಡ್ ಐಟಮ್ ಓಪನ್ ಮಾಡ್ಬೇಕಂದ್ರೂ ಇದೇ ಪ್ರೊಸೀಜರ್ ಫಾಲೋ ಆಗಬೇಕು. ಪ್ಯಾಕೇಜ್ಡ್ ಐಟಮ್ ಯಾವುದನ್ನ ಓಪನ್ ಮಾಡ್ಬೇಕಂದ್ರೇನು. ಓಕೆ, ಸೊ
ಒಂದು ಹ್ಯಾಂಡಲ್ ಐಟಮ್ ತೊಗೋಬೇಕು, ಇನ್ನೊಂದು ಹ್ಯಾಂಡ್ ಎಂಟಿ ಇಟ್ಕೋಬೇಕು ಆ್ಯಂಡ್ ತೊಗೊಂಡಿದ್ದ ಐಟಮ್ ಡ್ರಾ ಮಾಡಬೇಕು, ಟಿ ಪ್ರೆಸ್ ಮಾಡಬೇಕು, ಓಪನ್ ಆಗುತ್ತೆ. ಇವಾಗ ಐ ಪ್ರೆಸ್ ಮಾಡೋಣ. You have just opened your bag. Please select what you want to use. ಇವಾಗ ಫ್ರೆಂಡ್ಸ್ ಅಪ್ ಅಂಡ್ ಡೌನ್ ಆರೋ ಕೀಸ್ ಪ್ರೆಸ್ ಮಾಡ್ತಾ ಇರ್ತೀನಿ. Torn shoes, you torn shirt, you ripped pants, spear, you have 1. ಇವೆಲ್ಲ ನಮ್ಮ ಹತ್ರ ಆಲ್ರೆಡಿ ಇತ್ತು. Shield, you have antibiotic, sword, you compass, you axe, you have 1. Cup of soup, you have 10. ನೋಡಿ ಕಪ್ ಆಫ್ ಸೂಪ್ ಇಲ್ಲಲ್ಲ, ಇದು ಲೈಫ್ ಪ್ಯಾಕ್ ಓಪನ್ ಮಾಡೋದಕ್ಕೆ ಬಂತು. Package of flares and matches, you have 1. Fire starter, you have 10. Meal kit, you have 5. Package of batteries, you have 3. Package of medical items, you have 1. Water bottle, you have 1. Glue bottle, you have 1. Package of protein bars, you have 2. Package of weapons, you have 1. Package of knife and watch, you have 1. Bag of cups, you have 1. Bag of spits, you have 2. Bag of towels, you have 1. Bag of strings, you have 1. ಇವೆಲ್ಲ ಬ್ಯಾಗು, ಇನ್ನ ಬ್ಯಾಗಲ್ಲಿ ಇದೆ, ಬ್ಯಾಗಿಂದ ಓಪನ್ ಮಾಡ್ಬೇಕು ನಾವು. ಸೊ ಪ್ಯಾಕೇಜ್ ಅಂತ ಹೇಳಿದ್ರನು, ಬ್ಯಾಗ್ ಅಂತ ಹೇಳಿದ್ರನು, ಬಾಕ್ಸ್ ಅಂತ ಹೇಳಿದ್ರನು ನಾವು ಓಪನ್ ಮಾಡಬೇಕಾಗಿದ್ದೆ. Package of radio, you have 1. ನೋಡಿ ಹಾಗನ್ಮಾತು. ಸೊ ಇಷ್ಟು ಐಟಮ್ಸ್ ಇರುತ್ತೆ ನಮಗೆ ಡಿಫಾಲ್ಟ್ ಆಗಿ. ಇನ್ನು ತುಂಬ ಐಟಮ್ಸು ಕ್ಲೋಸ್ಡಲ್ಲೇ ಇದೆ, ಓಪನ್ ಮಾಡಿಲ್ಲ. ಆದರೆ ಎಸ್ಕೆ ಪ್ರೆಸ್ ಮಾಡಿ ಕ್ಲೋಸ್ ಮಾಡೋಣ. ಆ್ಯಂಡ್ ಇವಾಗ ನಾವು ಏನು ಮಾಡೋಣ ಅಂದರೆ ಯು ಪ್ರೆಸ್ ಮಾಡಿ ಹಂಗರ್ ಚೆಕ್ ಮಾಡೋಣ. 96 hunger. 96 ಇದೆ. ಎಸ್ ಪ್ರೆಸ್ ಮಾಡಿ ಥರ್ಸ್ಟ್ ಚೆಕ್ ಮಾಡೋಣ. ಥರ್ಸ್ಟ್ 114 thirst. ಓ ಜಾಸ್ತಿ ಇದೆ, ಬೇಗ ನೀರು ಕುಡಿಬೇಕು. ಆ್ಯಂಡ್ ಹೇಳೋದು ಮರ್ತೋದೆ, ನೀವು ಥರ್ಸ್ಟು ಹಂಗರು 1000 ದಾಟಿದ್ರೆ, ಯಾವುದೋ ಒಂದು ದಾಟಿದ್ರೂ ನಮ್ಮ ಕ್ಯಾರೆಕ್ಟರ್ ಡೆಡ್ ಆಗ್ತಾರೆ. ಹೆಲ್ತ್ 0ಗೆ ಬಿದ್ರೂ ನಮ್ಮ ಕ್ಯಾರೆಕ್ಟರ್ ಡೆಡ್ ಆಗ್ತಾರೆ. ಸೊ ಅದಕ್ಕೆ ಎಂದು ಚೆಕ್ ಮಾಡ್ಕೊತಾ ಇರಬೇಕು, ಎಂದು ಫುಡ್ ಇಟ್ಕೋಬೇಕು. ಫ್ರೆಂಡ್ಸ್, ನನ್ನ ಮೇನ್ ಐ ಡಿ ವಂಶಿ ಕೃಷ್ಣ, ಅದು ನನ್ನ ಮೇನ್ ಪ್ರೈಮರಿ ಅಕೌಂಟು. ನಿಮಗೆ ಅಕೌಂಟ್ ಎಲ್ಲನ ಕಾಣಿಸಿದ್ರೆ ನಮ್ಮ ಕನ್ನಡ ತಂತ್ರಾಂಶ ವ್ಯೂವರ್ಸ್ಗೆ, ಈ ಗೇಮ್ ಆಡ್ತಾ ಇರೋರಿಗೆ, ಗೇಮ್ ಕ್ರಿಯೇಟ್ ಮಾಡ್ಕೊಂಡ್ರೆ ನನ್ನೆಲ್ಲ ಹೆಲ್ಪ್ ಕೇಳ್ಬೋದು ನೀವು. ಖಂಡಿತ ನಾನು ಮಾಡ್ತೀನಿ, ನನ್ನ ಕೈಲಿ ಆಗಿದ್ದಷ್ಟು ಮಾಡ್ತೀನಿ. ಸೊ ನಿಮಗೆ ಗೇಮನ್ನು ಟೀಚ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆದರೆ ವೀಡಿಯೋಸ್ಗಾದರೆ ವೆಯ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋಸ್ ನೀವು ಹೆಡ್ಫೋನ್ಸ್, ಸೊ ಅದೇ ನೀವು ಯಾವುದೇ ವಿಡಿಯೋ ನೋಡ್ತಾ ಇದ್ರೇನು, ಈ ವಿಡಿಯೋ ನೋಡ್ತಾ ಇದ್ರಲ್ವಾ, ನೀವು ಹೆಡ್ಫೋನ್ಸ್ ಯೂಸ್ ಮಾಡಿ. ಏನಕ್ಕಂದರೆ ಬೆಸ್ಟು ಎಕ್ಸ್ಪೀರಿಯನ್ಸ್ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ನಾವು ಇವಾಗ ಏನು ನೋಡೋಣ ಅಂದರೆ ವಾಟರ್ನ ಕುಡಿಯೋದು ಹೇಗೋ ನೋಡೋಣ. ಏನಕ್ಕಂತ ಥರ್ಸ್ಟ್ ತುಂಬ ಜಾಸ್ತಿ ಆಗ್ತಾ ಇದೆ. 148. ಸೊ ಮೊದಲನೇದಾಗಿ ಐ ಪ್ರೆಸ್ ಮಾಡಿದ್ರೆ ನಮ್ಮ ಬ್ಯಾಗ್ ಓಪನ್ ಆಗುತ್ತೆ. ಸೊ ವಾಟರ್ ಬಾಟಲ್, ನಾವು ನಮ್ಮ ಇನ್ವೆಂಟರಿ ವಾಟರ್ ಬಾಟಲ್ ಹೋದ್ರೆ ಹುಡುಕ್ಬೇಕು. ಡಬ್ಲ್ಯೂ ಪ್ರೆಸ್ ಮಾಡೋಣ. ಆಲ್ರೆಡಿ ಇದೆ. ಒಂದು ಹ್ಯಾಂಡಲ್ ತಗೊಂಬೋಣ. ನಾನು ರೈಟ್ ಹ್ಯಾಂಡಲ್ ತಗೊಂತೀನಿ ಈ ಸತಿ. ನೋಡಿ ಸೌಂಡ್ ಬರ್ತಾ ಇದೆ. ಎಸ್ಕೇಪ್ ಪ್ರೆಸ್ ಮಾಡೋಣ. ಸರಿ, ವಾಟರ್ ಬಾಟಲ್ನ ತಗೊಂಡು ಇದನ್ನು ಏನು ಮಾಡಬೇಕು ಅಂದರೆ ಫಸ್ಟು ನಾವು ಕ್ಯಾಪ್ ಓಪನ್ ಮಾಡಬೇಕು. ನಿಮ್ಗೆ ಗೊತ್ತಿದ್ದೆ ಎಲ್ಲ ವಾಟರ್ ಬಾಟಲ್ಗೂ ಕ್ಯಾಪ್ಸ್ ಇರುತ್ತಲ್ವಾ. ಸೊ ಫಸ್ಟ್ ಕ್ಯಾಪ್ ಓಪನ್ ಮಾಡಬೇಕು. ಹೇಗೆ ಓಪನ್ ಮಾಡಬೇಕು ಅಂದರೆ ಒಂದು ಹ್ಯಾಂಡ್ ಎಂಟಿ ಇಟ್ಕೋಬೇಕು, ಒಂದು ಹ್ಯಾಂಡಲ್ಲಿ ವಾಟರ್ ಬಾಟಲ್ ಇಟ್ಕೋಬೇಕು, ಆ ಹ್ಯಾಂಡ್ನ ಡ್ರಾ ಮಾಡಬೇಕು, 2 ಹ್ಯಾಂಡ್ಸ್ನ ಯೂಸ್ ಮಾಡಬೇಕು. ಅಷ್ಟೇ ಫ್ರೆಂಡ್ಸ್ ಪ್ರೊಸೀಜರು. ಇವಾಗ ನೋಡಿ, ಇವಾಗೆಲ್ಲ ನಾನು 3 ಪ್ರೆಸ್ ಮಾಡೋಕ್ಕೆ ಹೋಗಲ್ಲ, ಏನಕ್ಕಂದರೆ ಸುಮ್ಮನೆ ಟೈಮ್ ವೇಸ್ಟು. ನೀವು ಯಾವ ಹ್ಯಾಂಡಲ್ ತೊಗೊಂಡಿದ್ರೋ ಅದು ಶೂರ್ ಆಗಿದ್ದರೆ 3 ಏನು ಪ್ರೆಸ್ ಮಾಡೋದು ಬೇಡ, ವೇಸ್ಟು. ಸೊ ಒಂದ್ಸತಿ 2 ಪ್ರೆಸ್ ಮಾಡೋಣ. ವಾಟರ್ ಬಾಟಲ್ ರೈಟ್ ಹ್ಯಾಂಡಲ್ ತೊಗೊಂಡಿದ್ವಿ, ಅದರಿಂದ ರೈಟ್ ಹ್ಯಾಂಡ್ ಡ್ರಾ ಆಗುತ್ತೆ. ಸೊ ಇವಾಗ ನಾವು ಟಿ ಪ್ರೆಸ್ ಮಾಡಿದರೆ ಅದು ಓಪನ್ ಆಗುತ್ತೆ ನೋಡಿ. ಏನಕ್ಕೆ ಅಂದರೆ ಒಂದು ಹ್ಯಾಂಡ್ ಎಂಟಿ, ಇನ್ನೊಂದು ಹ್ಯಾಂಡು ವಾಟರ್ ಬಾಟಲ್ ಇದೆ. ಆವಾಗ 2 ಹ್ಯಾಂಡ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಓಪನ್ ಆಗುತ್ತಲ್ವಾ ಕ್ಯಾಪು. ಅಷ್ಟೇ ನೀನು. ಇವಾಗ ಮತ್ತು ಇನ್ವೆಂಟರಿ ಓಪನ್ ಮಾಡೋಣ. ಫ್ರೆಂಡ್ಸ್, ಇನ್ನೊಂದು ನಿಮಗೆ ತಿಳಿಸ್ಕೊಡೋದು ಏನು ಅಂದರೆ, ನೀವು ಯಾವುದೇ ಹೊಸ ಐಟಮ್ ಪಡ್ಕೊಂಡ್ರೆ ಅದು ಇನ್ವೆಂಟರಿ ಲಾಸ್ಟಲ್ಲಿ ಇರುತ್ತೆ ಫ್ರೆಂಡ್ಸ್. ಸೊ ಒಂದ್ಸತಿ ಎಂಡ್ ಕೀ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಕ್ಯಾಪ್ ಅದನ್ನ ಒಂದ್ಸತಿ ಅಪ್ ಆರೋ ಪ್ರೆಸ್ ಮಾಡೋಣ. ಮತ್ತೆ ಅಪ್ ಆರೋ. ಓಕೆ, ಸೊ ಏನಕ್ಕೆ ಓಪನ್ ವಾಟರ್ ಬಾಟಲ್ ಲಾಸ್ಟ್ ಇದ್ದಿಲ್ಲ ಅಂದ್ರೆ ಕ್ಯಾಪ್ ಇತ್ತು, ಮತ್ತೆ ಸ್ಟೋರ್ಡ್ ವಾಟರ್ ಇತ್ತು, ಮತ್ತೆ ಓಪನ್ ವಾಟರ್ ಬಾಟಲ್ ಇತ್ತು. ಸ್ಟೋರ್ ವಾಟ್ರು ಓಪನ್ ವಾಟರ್ ಬಾಟಲ್ ಒಂದೇ, ಅದು ನಿಮಗೆ ಸುಮ್ಮನೆ ನೋಡ್ಸತ್ತಷ್ಟೇ. ಇದನ್ನ ಒಂದು ಹ್ಯಾಂಡಲ್ ತೊಗೊಂಬೋಣ. ಲೆಫ್ಟ್ ಹ್ಯಾಂಡಲ್ ತೊಗೊಂಡಿದ್ದೀನಿ ನಾನು. ಎಸ್ಕೇಪ್. ಲೆಫ್ಟ್ ಹ್ಯಾಂಡ್ ತೊಗೋಬೇಕಂದ್ರೆ ಲೆಫ್ಟ್ ಆರೋ, ರೈಟ್ ಹ್ಯಾಂಡಲ್ ತೊಗೋಬೇಕಂದ್ರೆ ರೈಟ್ ಆರೋ. ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಕ್ಲೋಸ್ ಆಗುತ್ತೆ. ಲೆಫ್ಟ್ ಹ್ಯಾಂಡಲ್ ತೊಗೊಂಡಿದ್ದೀನಿ, ಅದರಿಂದ 1 ಪ್ರೆಸ್ ಮಾಡಿ ಅದನ್ನು ಡ್ರಾ ಮಾಡೋಣ. ರೈಟ್ ಆರೋ 2 ಪ್ರೆಸ್ ಮಾಡಿದ್ರೆ ರೈಟ್ ಹ್ಯಾಂಡ್ ಡ್ರಾ ಆಗುತ್ತೆ, 1 ಪ್ರೆಸ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಡ್ರಾ ಆಗುತ್ತೆ. ಇವಾಗ ನಾವು ಇದನ್ನು ಕುಡಿಬೇಕು. ಹೇಗೆ ಅಂದರೆ ನೀವು ಯಾವುದೇ ಐಟಮ್ನ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಆ ಐಟಮ್ ಯೂಸ್ ಆಗುತ್ತೆ ಅನ್ನೋದು. ಈಗ ಸ್ಪೇಸ್ ಪ್ರೆಸ್ ಮಾಡ್ತೀನಿ ನೋಡಿ. ಒಂದ್ಸತಿ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಒಂದ್ಸತಿ ಕುಡಿತಾನೆ. ಇವತ್ತು ಅಷ್ಟು ಚೆಕ್ ಮಾಡೋಣ. 118 first. ಇನ್ನೊಂದ್ಸತಿ ಸ್ಪೇಸ್. 78 first. ಮತ್ತೆ ಇನ್ನೊಂದ್ಸತಿ ಸ್ಪೇಸ್. 38 first. ಮತ್ತೆ ಇನ್ನೊಂದ್ಸತಿ ಸ್ಪೇಸ್. 0 first. ಅಷ್ಟೇ. ಮತ್ತೆ ಇದನ್ನ ಬ್ಯಾಗಲ್ಲಿ ಇಟ್ಬಿಡ್ಬೇಕು ಅಂದ್ರೆ
ಸೊ ನೋಡಿ ಬ್ಯಾಗಲ್ಲಿ ಇಟ್ಟಿಡೋದು ಹೇಗೆ ಅಂದ್ರೆ, ಇವಾಗ ಒಂದ್ಸತಿ 3 ಪ್ರೆಸ್ ಮಾಡೋಣ. You have an open water bottle on your left hand, nothing on your right hand, and you've drawn open water bottle. ಸೊ ಓಪನ್ ವಾಟರ್ ಬಾಟಲ್ ಆಲ್ರೆಡಿ ಡ್ರಾ ಆಗಿದೆ. ಮತ್ತೆ ರೈಟ್ ಹ್ಯಾಂಡ್ ಸಾರಿ ಇದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದೆ ಅಲ್ಲ. ಸೊ ಮತ್ತೆ ಲೆಫ್ಟ್ ಹ್ಯಾಂಡ್ ಆಲ್ರೆಡಿ ಲೆಫ್ಟ್ ಹ್ಯಾಂಡ್ ಡ್ರಾ ಆಗಿದೆ. ಮತ್ತೆ ಲೆಫ್ಟ್ ಹ್ಯಾಂಡ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಬ್ಯಾಗ್ಗೆ ಹೊರಟೋಗುತ್ತೆ ಅನ್ಮಾತು ಆ ಐಟಮು. ಅಷ್ಟೇ ನೋಡಿ, ನಾನು 1 ಪ್ರೆಸ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಆದ್ರಿಂದ ಅದು ಹೊರಟೋಯ್ತು. ಸೊ ಯಾವುದೇ ಐಟಮ್ ಡ್ರಾ ಆಗಿದ್ದನ್ನ ಮತ್ತೆ ಅದೇ ಹ್ಯಾಂಡ್ ಪ್ರೆಸ್ ಮಾಡಿದ್ರೆ ಅದು ಬ್ಯಾಗಲ್ಲಿ ಹೊರಟೋಗುತ್ತೆ. ಹೀಗನ್ಮಾತು. ಇವಾಗ ನಾವು ಫುಡ್ ಏನೋ ತಿನ್ನೋಣ. ಯು ಪ್ರೆಸ್ ಮಾಡಿದ್ರೆ ಹಂಗರ್ ಚೆಕ್ ಮಾಡ್ಬೋದು. 129 ಓ ಜಾಸ್ತಿ ಇದೆ. ಸೊ ನಾವು ಪ್ರೋಟೀನ್ ಬಾರ್ ಅಂತ ನಮಗೆ ಒಂದು ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಅದು ತಿನ್ನೋ ಪ್ರಯತ್ನ ಮಾಡೋಣ. ಫಸ್ಟ್ ಬ್ಯಾಗ್ ಓಪನ್ ಮಾಡ್ತಾ ಇದ್ದೀನಿ. You have just opened your bag. Please select what you want to use. ಪ್ರೋಟೀನ್ ಬಾರ್ ಅನ್ನೋದು ಒಂದು ಪ್ಯಾಕೇಜ್ಡ್ ಐಟಮ್. ಸೊ ನಾವು ಓಪನ್ ಮಾಡಬೇಕಾಗತ್ತೆ. ಅದಕ್ಕೆ ಪಿ ಪ್ರೆಸ್ ಮಾಡಿದ್ರೆ ಪ್ಯಾಕೇಜ್ ಆಫ್ ಪ್ರೋಟೀನ್ ಬಾರ್ಸ್ ಅಂತ ಇರುತ್ತೆ. Package of flares and matches, you have 1. ಮತ್ತೆ ಪಿ ಪ್ರೆಸ್ ಮಾಡೋಣ. Package of batteries, you have 3. ಮತ್ತೆ ಪಿ ಪ್ರೆಸ್ ಮಾಡೋಣ. Package of medical items, you have 1. ಮತ್ತೆ ಪಿ. Package of protein bars, you have 2. ಪ್ಯಾಕೇಜ್ ಆಫ್ ಪ್ರೋಟೀನ್ ಬಾರ್ಸ್ 2 ಪ್ಯಾಕೇಜ್ ಐಟಮ್ಸ್ ಇದೆ. ಒಂದು ತಗೊಂಬೋಣ, ಲೆಫ್ಟ್ ಹ್ಯಾಂಡ್ ತಗೊಂಬೋಣ. ಸೊ ಲೆಫ್ಟ್ ಆರೋ ಪ್ರೆಸ್ ಮಾಡಿದೆ, ಎಸ್ಕೇಪ್, ಕ್ಲೋಸ್ ಆಗುತ್ತೆ ಇನ್ವೆಂಟರಿ. ಲೆಫ್ಟ್ ಹ್ಯಾಂಡ್ ಪ್ರೆಸ್ ಮಾಡಿದೀವಿ, ಅದರಿಂದ ಲೆಫ್ಟ್ ಹ್ಯಾಂಡ್ ಡ್ರಾ ಮಾಡೋಣ. 1 ಪ್ರೆಸ್ ಮಾಡಿ. Package of protein bars. ಸೊ ಒಂದು ಹ್ಯಾಂಡ್ ಎಂಟಿ ಇದೆ, ಒಂದು ಹ್ಯಾಂಡಲ್ ಪ್ರೋಟೀನ್ ಬಾರ್ ಇದೆ, ಅದು ಡ್ರಾ ಆಗಿದೆ ಅಂದ್ರೆ ಮುಂದಕ್ಕಿದೆ. ಸೊ ಇವಾಗ ಟಿ ಪ್ರೆಸ್ ಮಾಡಿದ್ರೆ 2 ಹ್ಯಾಂಡ್ಸ್ ಯೂಸ್ ಆಗುತ್ತೆ. ಸೊ ಓಪನ್ ಆಗುತ್ತೆ ಅನ್ಮಾತು. You open the medium protein bar package. ಸೊ ನೋಡಿ ಓಪನ್ ಆಗಿದೆ. ಮತ್ತೆ ಐ ಪ್ರೆಸ್ ಮಾಡೋಣ. You have just opened your bag. Please select what you want to use. ಇನ್ವೆಂಟರಿ ಓಪನ್ ಆಯ್ತು. ನಾನು ನಿಮ್ಗೆ ಏನ್ ಹೇಳಿದೆ, ನಾವು ಯಾವ್ದೇ ಹೊಸ ಐಟಮ್ ಪಡ್ಕೊಂಡ್ರೆ ಅದು ಲಾಸ್ಟ್ ಅಲ್ಲಿ ಇರುತ್ತೆ ಅಂತ ಅಲ್ವಾ. ಎಂಡ್ ಕೀ ಹೊಸದಿ ಪ್ರೆಸ್ ಮಾಡೋಣ. Wrapped protein bar, you have 15. 15 ರ್ಯಾಪ್ಡ್ ಪ್ರೋಟೀನ್ ಬಾರ್ಸ್ ಇದೆ. ಮತ್ತು ಇದನ್ನು ಓಪನ್ ಮಾಡಬೇಕಾಗತ್ತೆ. ಇದನ್ನ ಒಂದು ಹ್ಯಾಂಡಲ್ ತಗೊಂಬೋಣ. ಲೆಫ್ಟ್ ಆರೋ ಪ್ರೆಸ್ ಮಾಡಿ ಲೆಫ್ಟ್ ಹ್ಯಾಂಡಲ್ ತಗೊಂಡಿದ್ದೀನಿ. ಎಸ್ಕೇಪ್, ಕ್ಲೋಸ್ ಇನ್ವೆಂಟರಿ. 1 ನಂಬರ್ 1 ಫಾರ್ ಡ್ರಾ. Wrapped protein bar. ಮತ್ತೆ ಕೀ ಪ್ರೆಸ್ ಮಾಡಿದ್ರೆ ಒಂದು ಹ್ಯಾಂಡ್ ಎಂಟಿ ಇದೆ, ಇನ್ನೊಂದು ಹ್ಯಾಂಡಲ್ ರ್ಯಾಪ್ಡ್ ಪ್ರೋಟೀನ್ ಬಾರ್ ಇದೆ, ಅದು ಡ್ರಾ ಆಗಿದೆ. ಅದರಿಂದ ಟಿ ಪ್ರೆಸ್ ಮಾಡಿದ್ರೆ ಅದು ಯೂಸ್ ಆಗುತ್ತೆ. Protein bar that will satisfy your hunger. Now you open it slowly. ಅಷ್ಟೇ. ಮತ್ತೆ ಇನ್ವೆಂಟರಿ ಓಪನ್ ಮಾಡೋಣ. You have just opened your bag. Please select what you want to ಐ use. ಪ್ರೆಸ್ ಮಾಡಿ ಓಪನ್ ಮಾಡಿದ್ದೀನಿ. ಮತ್ತೆ ಎಂಡ್ ಕೀ ಪ್ರೆಸ್ ಮಾಡಿದ್ರೆ Protein bar, you have 1. ಪ್ರೋಟೀನ್ ಬಾರ್ ಇದು ನಾವು ತಿನ್ನಕ್ಕೆ ರೆಡಿ ಇದೆ. ಮತ್ತೆ ಇದನ್ನ ಒಂದು ಹ್ಯಾಂಡಲ್ ತಗೊಂತೀನಿ, ರೈಟ್ ಹ್ಯಾಂಡ್. ಓಕೆ, ಎಸ್ಕೇಪ್ ಪ್ರೆಸ್ ಮಾಡಿ ಕ್ಲೋಸ್ ಮಾಡೋಣ. ರೈಟ್ ಹ್ಯಾಂಡಲ್ ತಗೊಂಡಿದೀವಿ, ಅದರಿಂದ 2 ಪ್ರೆಸ್ ಮಾಡಿ ಡ್ರಾ ಮಾಡೋಣ. Protein bar. ಇವಾಗ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಅವನು ತಿಂತಾನ ಮತ್ತೆ. ಇವಾಗ ನೋಡಿ ಹಂಗರ್ ಚೆಕ್ ಮಾಡೋಣ ಎಷ್ಟಿದೆಯೋ. 135 hunger. 135 ಇದಲ್ಲ. ಇವತ್ತು ಸ್ಪೇಸ್ ಪ್ರೆಸ್ ಮಾಡ್ತೀನಿ, ನೋಡಿ ಇವ್ನು ಹೆಂಗ್ ತಿಂತಾನೋ. ಓ ಸೂಪರ್ ಆಗಿ ತಿಂತಾ ಇದ್ದಾನೆ. ಸರಿ, ಇವಾಗ ಯು ಪ್ರೆಸ್ ಮಾಡಿದ್ರೆ 60 hunger. 60ಗೆ ಬಿದ್ದೋಯ್ತು ನೋಡಿ. ಹಂಗ ಕಡಿಮೆ ಆಯ್ತು. ಸೊ ಹಂಗರ್ ಕಡಿಮೆ ಇರಬೇಕು. ಇನ್ನೊಂದು ಪ್ರೋಟೀನ್ ಬಾರ್ ತಿನ್ನೋಣ. You have just opened your wrapped protein bar. You have 14. ಸೊ ಐ ಪ್ರೆಸ್ ಮಾಡಿ ಬ್ಯಾಕ್ ಓಪನ್ ಮಾಡಿದೆ. ಎಂಡ್ ಕೀ ಪ್ರೆಸ್ ಮಾಡಿ ರ್ಯಾಪ್ಡ್ ಪ್ರೋಟೀನ್ ಬಾರ್ ಹತ್ರ ಹೋದೆ. ಅದನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಂಬೋಣ. ಲೆಫ್ಟ್ ಹ್ಯಾಂಡ್ ಡ್ರಾ ಮಾಡೋಣ. 1 ಪ್ರೆಸ್ ಮಾಡಿ ಎಸ್ಕೇಪ್ ಪ್ರೆಸ್ ಮಾಡಿ ಇನ್ವೆಂಟರಿ ಕ್ಲೋಸ್ ಮಾಡಿ 1 ಪ್ರೆಸ್ ಮಾಡಿದ್ರೆ ಪ್ರೋಟೀನ್ ಬಾರ್ ಡ್ರಾ ಆಗುತ್ತೆ. ಒಂದು ಎಂಟಿ ಹ್ಯಾಂಡ್ ಇದೆ, ಒಂದು ಹ್ಯಾಂಡ್ ಅಲ್ಲಿ ಪ್ರೋಟೀನ್ ಬಾರ್ ಇದೆ, ಅದು ರ್ಯಾಪ್ಡ್ ಆದ್ರಿಂದ ಅದು ಡ್ರಾ ಆಗಿದೆ. ಇವಾಗ ಎಂಟಿ ಹ್ಯಾಂಡ್ ಇದೆ. ಸೊ ಟಿ ಪ್ರೆಸ್ ಮಾಡಿದ್ರೆ 2 ಹ್ಯಾಂಡ್ಸ್ ಯೂಸ್ ಆಗುತ್ತೆ, ಓಪನ್ ಆಗುತ್ತೆ ಅನ್ಮಾತು. Protein bar that will satisfy your hunger. Now you open it slowly. ಓಕೆ, ಓಪನ್ ಆಯ್ತು. ಮತ್ತೆ ಐ ಪ್ರೆಸ್ ಮಾಡೋಣ. ಇನ್ವೆಂಟರಿ ಓಪನ್ ಆಗುತ್ತೆ. You have just opened your bag. Please select what you want to use. Protein bar, you have 1. ಪ್ರೋಟೀನ್ ಬಾರ್ ಇದೆ. ಮತ್ತೆ ಅದನ್ನ ರೈಟ್ ಹ್ಯಾಂಡಲ್ ತಗೊಂಬೋಣ. ಓಕೆ, ಸೌಂಡ್ ಒಂದ್ಸತಿ ಬರಲ್ಲ, ಬಟ್ 2 ಪ್ರೆಸ್ ಮಾಡಿದ್ರೆ Protein bar. ಪ್ರೋಟೀನ್ ಬಾರ್. ಸ್ಪೇಸ್ ಪ್ರೆಸ್ ಮಾಡಿದ್ರೆ ಮತ್ತೆ ತಿಂತಾನೆ. ಸೊ ಇವಾಗ ಸ್ವಲ್ಪ ವಾಟರ್ ಕುಡಿಯೋಣ. ಹಂಗರ್ ಚೆಕ್ ಮಾಡೋಣ. 1 hunger. 1 ಹಂಗರ್ ನೋ ಪ್ರಾಬ್ಲಮ್, ತುಂಬಾ ಕಡಿಮೆ ಇದೆ. 17 thirst. 17 ಥರ್ಸ್ಟ್ ಇದೆ. ಸ್ವಲ್ಪ ವಾಟರ್ ಕುಡಿಯೋಣ. You have just opened your bag. Please select what you want to use. ಐ ಪ್ರೆಸ್ ಮಾಡಿ ಬ್ಯಾಗ್ ಓಪನ್ ಮಾಡಿದ್ದೀನಿ. ಓಪನ್ ವಾಟರ್ ಬಾಟಲ್. Open water bottle, you have 1. ಓ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದ್ರ ಮೇಲೆ ಹೋಯ್ತು ಕರ್ಸರು. ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಂಬೋಣ. ಲೆಫ್ಟ್ ಆರೋ ಪ್ರೆಸ್ ಮಾಡಿ ಎಸ್ಕೇಪ್ ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. 1 ಪ್ರೆಸ್ ಮಾಡಿ ಓಪನ್ ವಾಟರ್ ಬಾಟಲ್ ನ ಡ್ರಾ ಮಾಡ್ತಾ ಇದ್ದೀನಿ. Open water bottle. ಸೊ ಇದನ್ನ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಸಾಕು, ಒಂದ್ಸತಿ ಮಾಡಿದ್ರೆ ಸಾಕು. 0 thirst. 0 ಥರ್ಸ್ಟ್ ಇದೆ. ಎಸ್ ಪ್ರೆಸ್ ಮಾಡಿ ಚೆಕ್ ಮಾಡ್ಬೋದು. ನಮ್ಮ ವಾಟರ್ ಬಾಟಲ್ ನಲ್ಲಿ ಎಷ್ಟು ಯೂನಿಟ್ಸ್ ಇದೆ ಅಂತಾನು ಚೆಕ್ ಮಾಡ್ಬೋದು. ಅದಕ್ಕೋಸ್ಕರ ಗ್ರಾಫ್ ಕ್ರೇವ್ ಆಕ್ಷನ್ ಅದು ಪ್ರೆಸ್ ಮಾಡಿದ್ರೆ ಸಾಕು. Open water bottle. 15 out of 50 water remaining. ನೋಡಿ ಟೋಟಲ್ 15 ಯೂನಿಟ್ಸ್ ಇದೆ. ಟೋಟಲ್ 50 ಯೂನಿಟ್ಸ್ ಒಳಗೆ 15 ಯೂನಿಟ್ಗಳೇ ಇದೆ. ಸೊ ಮತ್ತೆ ಅದನ್ನ ಇವಾಗ 1 ಆಲ್ರೆಡಿ ಓಪನ್ ವಾಟರ್ ಬಾಟಲ್ ಡ್ರಾ ಆಗಿರೋದ್ರಿಂದ ಮತ್ತೆ 1 ಪ್ರೆಸ್ ಮಾಡಿದ್ರೆ ಅದು ಬ್ಯಾಗ್ಗೆ ಹೊರಟೋಗುತ್ತೆ. ಓಕೆ, ಇವಾಗ ನಾವು ಸ್ವಲ್ಪ ನಡೆಯೋದು ಪ್ರಾಕ್ಟೀಸ್ ಮಾಡೋಣ. R ಪ್ರೆಸ್ ಮಾಡಿದ್ರೆ ನಿಂತ್ಕೊಂತಾನೆ. ಸೊ ಇವಾಗ ಅಪ್ ಆರೋ ಪ್ರೆಸ್ ಮಾಡಿದ್ರೆ ಮುಂದಕ್ಕೆ ಹೋಗ್ತಾನೆ. ಅಪ್ ಆರೋ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡಿರ್ಬೇಕು. ಆಟೋ ವಾಕಿಂಗ್ ಎನೇಬಲ್ ಆಗಿದೆ ಇಂದ್ರ. ಸೊ ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಬರ್ತಾನೆ. ಲೆಫ್ಟ್ ಆರೋ ಪ್ರೆಸ್ ಮಾಡಿದ್ರೆ ಲೆಫ್ಟ್ಗೆ ಹೋಗ್ತಾ ಇರ್ತಾನೆ. ರೈಟ್ ಆರೋ ಪ್ರೆಸ್ ಮಾಡಿದ್ರೆ ರೈಟ್ಗೆ ಹೋಗ್ತಾ ಇರ್ತಾನೆ. ನಾನು ಅಪ್ ಆರೋ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿರ್ತೀನಿ.
ನೋಡಿ ನಡೀತಾ ಇದ್ದಾನೆ. ಇವಾಗ ಬಿ ಪ್ರೆಸ್ ಮಾಡೋಣ, ಲೊಕೇಶನ್ ಚೆಕ್ ಮಾಡೋಣ. Current location near the shallow stream. ನಿಯರ್ ದ ಶಾಲೋ ಸ್ಟ್ರೀಮ್. Play on middle. ಇವಾಗ ಮತ್ತೆ ಡೌನ್ ಏರೋ ಪ್ರೆಸ್ ಮಾಡಿ ಹಿಂದಕ್ಕೆ ಬರ್ತೀನಿ. Current location. Play on middle valley. ನೋಡಿ ಕ್ಲೇ ಅಂದ್ರೆ ಮಣ್ಣು ಅಲ್ಲ. ಸೊ ಕ್ಲೇ ಅಂದ್ರೆ ಹಾಗೆ ಹೇಳೋದು. ಮತ್ತೆ ರೈಟ್ ಆರೋ ಪ್ರೆಸ್ ಮಾಡಿದ್ರೆ ರೈಟ್ಗೆ ಹೋಗ್ಬೋದು. ಇವಾಗ ಬಿ ಪ್ರೆಸ್ ಮಾಡೋಣ. Current location middle valley. ಲೆಫ್ಟ್ ಆರೋ ಪ್ರೆಸ್ ಮಾಡಿದ್ರೆ ಲೆಫ್ಟಿಗೆ ಬರ್ತಾನೆ. ಇವಾಗ ಎನರ್ಜಿ ಚೆಕ್ ಮಾಡೋಣ. ಈಗ ಪ್ರೆಸ್ ಮಾಡಿ 971 energy. ನೋಡಿ ಹೀಗೆ ಎನರ್ಜಿ ಇದಾಗುತ್ತೆ. ಇವಾಗ ಜಂಪ್ ಮಾಡ್ಬೋದು. ಜಂಪ್ ಹೆಂಗೆ ಅಂದ್ರೆ ಕಂಟ್ರೋಲ್ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಜಂಪ್ ಆಗ್ತಾನೆ ನೋಡಿ. ಜಂಪ್ ಮಾಡಿ ಅಪ್ ಆರೋ ಹಿಡ್ಕೊಂಡಿದ್ರೆ ಜಂಪ್ ಮಾಡಿ ಸ್ವಲ್ಪ ಮುಂದಕ್ಕೆ ನಡೀತಾನೆ ನೋಡಿ. ಸ್ವಲ್ಪ ಹಾಗೆ ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಬರ್ತಾನೆ. ಹಾಗೆ ಮಾಡ್ತೀವಿ. ಸೊ ಹೀಗೆ ಅನ್ಮಾತು. ಇವಾಗ ಹೀಗೆ ನಡೆಯೋದು ಅನ್ಮಾತು. ಮತ್ತೆ ಕೂತ್ಕೋಬೇಕಂದ್ರೆ ಆರ್ ಕಿ ಪ್ರೆಸ್ ಮಾಡಿದ್ರೆ ಕೂತ್ಕೊಂತಾನೆ ಅನ್ಮಾತು. ಸೊ ಹೀಗೆ ಫ್ರೆಂಡ್ಸ್ ನಾವು ಲೈಕ್ ಬೇಸಿಕ್ ಆಪರೇಷನ್ಸ್ನ ಹೇಗೆ ಮಾಡ್ಬೋದು. Really exit. Press enter or Y for yes. Otherwise escape or N for no. ಸೊ ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಒಂದ್ಸತಿ ಇಲ್ಲಿ ಡೈಲಾಗ್ ಬಾಕ್ಸ್ ಬಂದಿದೆ. ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಲಾಗ್ ಔಟ್ ಆಗ್ತಾನೆ. Exiting. Main menu. Please select an option. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ತುಂಬಾ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಫಸ್ಟ್ ಆಫ್ ಆಲ್ ಶಾರ್ಟ್ ಕಟ್ ಕೀಸ್ ತಿಳ್ಕೊಂಡ್ವಿ. ಹಾಗೆ ಮತ್ತೆ ಇನ್ವೆಂಟ್ರಿ ಬಗ್ಗೆ ತಿಳ್ಕೊಂಡ್ವಿ. ಫುಡ್ ತಿನ್ನೋದು ಹಾಗೆ, ನೀರು ಕುಡಿಯೋದು ಹಾಗೆ ಅಂತ ತಿಳ್ಕೊಂಡ್ವಿ. ನಡೆಯೋದು ಹಾಗೆ ಅಂತ ತಿಳ್ಕೊಂಡ್ವಿ. ಆದರೆ ನೆಕ್ಸ್ಟ್ ವಿಡಿಯೋನಲ್ಲಿ ಕೂಡ ಇಂಟ್ರೊಡಕ್ಷನ್ ಕಂಟಿನ್ಯೂ ಮಾಡ್ತೀವಿ. ಏನಕ್ಕಂದರೆ ಇನ್ನೂ ತುಂಬ ಇದೆ. ನೆಕ್ಸ್ಟ್ ವಿಡಿಯೋಲಿ ಬರ್ತಾ ನಾನು ಕೀ ಕಮೆಂಟ್ಸು ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ, ಅವೆಲ್ಲ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಟ್ರ್ಯಾಕಿಂಗ್ ಹೇಗೋ ಕಲ್ತ್ಕೊಂಬೋಣ. ಆ್ಯಂಡ್ ಸ್ವಲ್ಪ ಐಟಮ್ಸ್ ತಯಾರು ಮಾಡ್ಕೋಬೋದು ನಮಗೋಸ್ಕರ. ಪಾಟ್ಸು ಮತ್ತು ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ನಮಗೋಸ್ಕರ ನಾವೇ ರೆಡಿ ಮಾಡ್ಕೋಬೋದು. ಅದು ಹೇಗೆ, ಮತ್ತು ಮರಗಳಿರುತ್ತಲ್ಲ ಅದೆಲ್ಲ ಹತ್ತೋದು ಹಾಗೆ, ಮತ್ತು ಸರ್ ಇನ್ನೂ ತುಂಬ ಐಟಮ್ಸ್ ಇರುತ್ತಲ್ವ, ಅವೆಲ್ಲ ನಾವು ಹೇಗೆ ಮಾಡ್ಕೊಳೋದು ಏನು ಅಂತ ಅದ್ರ ಬಗ್ಗೆ ತುಂಬ ಮಾಹಿತಿನ ತಿಳ್ಕೊಳೋ ಪ್ರಯತ್ನ ಮಾಡೋಣ. ನಿಮ್ಮ ಸಪೋರ್ಟ್ ಅನ್ನೋದು ನಮಗೆ ತುಂಬ ಅವಶ್ಯಕತೆ. ಏನಕ್ಕಂದರೆ ನಿಮ್ಮ ಸಪೋರ್ಟ್ ಇದ್ರೇ ನಾವು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀವಿ. ಸೊ ನೀವು ಈ ವಿಡಿಯೋಸ್ನ ಎಲ್ಲ ಅದನ್ನು ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಟ್ರೈ ಮಾಡಿ ಗೇಮ್ನಲ್ಲಿ. ಆ್ಯಂಡ್ ನನ್ನ ಐ ಡಿ ವಂಶಿ ಕೃಷ್ಣ ಐತೆ, ನನ್ನ ಮೇನ್ ಐ ಡಿ. ಯಾರಿಗಾದ್ರೆ ಏನ ಹೆಲ್ಪ್ ಬೇಕಾದ್ರೂ ಕೇಳೋ ಪ್ರಯತ್ನ ಮಾಡಿ. ನನ್ನ ಕೈಲಾದರೆ ನಾನು ಮಾಡ್ತೀನಿ. ಮೋಸ್ಟ್ಲಿ ಯಾವುದನ್ನ ಐಟಮ್ ಬೇಕು, ಇಲ್ಲಾಂದರೆ ಯಾವುದನ್ನ ಫುಡ್ ಬೇಕು ಅಂದರೆ ಮಾಡಿ. ಏನಕ್ಕಂದರೆ ಪ್ರೋಟೀನ್ ಬಾರ್ಸ್ ಏನು ಸರಿ ಹೋಗಲ್ಲ ನ್ಯೂ ಪ್ಲೇಯರ್ಸ್ಗೆ. ನನ್ನ ಹತ್ರ ಫುಡ್ ಏನಾದರೆ ನಾನು ನಿಮಗೆ ಮಾಡೋಷ್ಟು ಸಹಕಾರ ಮಾಡ್ತೀನಿ. ಓಕೆ, ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.